ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮೂಲ್ಯ. ನಾಯಕ ಹೆಸರೇ ಎಷ್ಟು ಪವರ್ಫುಲ್ ಅಲ್ವಾ? ಸಿನಿಮಾದಲ್ಲಾಗಲಿ ಕತೆ ಕಾದಂಬರಿನಲ್ಲಾಗಲಿ ನಾಯಕ ಅನ್ನೋ ಪಾತ್ರದ ಗತ್ತೇ ಬೇರೆ. ಅಂಥ ನಾಯಕ ಕೇಂದ್ರಿತ ಸಿನಿಮಾಗಳನ್ನು ನಾವು ತೆರೆ ಮೇಲೆ ನೋಡಿ ಬಹಳ ಇಷ್ಟಪಡ್ತೀವಿ. ಕತೆ ಕಾದಂಬರಿನಲ್ಲಿ ನೋಡಿ ನಮ್ಮ ಕಲ್ಪನೆಯಲ್ಲೇ ನಾವು ನಾಯಕ ನಾಯಕಿ ಅಂತ ಅಂದ್ಕೊಳ್ತೀವಿ. ಅಂಥ ನಾಯಕನಿಗೆ ಸೂಪರ್ ಪವರ್ ಬಂದರೆ, ಅತಿಮಾನುಷ ಶಕ್ತಿಗಳು ಬಂದರೆ ಕೇಳಲೇಬೇಕಿಲ್ಲ. ತೆರೆ ಮೇಲೆ ಅವರು ವಿಜೃಂಭಿಸೋ ರೀತಿಯೇ ನಮಗೆ ಬಹಳ ಖುಷಿ ಕೊಡುತ್ತೆ. ಎಲ್ಲ ವಯೋಮಾನದವರನ್ನು ಸೆಳೆಯುವಂಥ ಪಾತ್ರಗಳೇ ಈ ಅತಿಮಾನುಷ ಹಾಗೂ ಸೂಪರ್ ಪವರ್ ಇರುವಂಥ ನಾಯಕ ನಾಯಕಿಯರ ಪಾತ್ರ. ಅಂಥದ್ದೇ ಪಾತ್ರದ ಇತ್ತೀಚಿನ ಕಾಂಟೆಂಟ್ಗಳು ನಮಗೆ ನೋಡೋದಕ್ಕೆ ಬಹಳಷ್ಟು ಸಿಗ್ತಾ ಇದೆ. ಅದು ಸಿನಿಮಾ ಆಗಿರ್ಬೋದು, ಸಾಹಿತ್ಯ ಕ್ಷೇತ್ರ ಆಗಿರ್ಬೋದು. ತೆಲುಗಿನ ಹನುಮಾನ್ ಸಿನಿಮಾದ ಸೀರೀಸ್ ಯಾರು ತಾನೇ ಫ್ಯಾನ್ ಅಲ್ಲ ಅಲ್ವಾ? ಹಾಗೆಯೇ ಮಕ್ಕಳಿಗೋಸ್ಕರ ಬಂದಂತಹ ಆ್ಯನಿಮೆ ಮೂವಿ ಮಹಾವತಾರ್ ನರಸಿಂಹ, ಅದನ್ನು ಯಾವ ಮಕ್ಕಳು ನೋಡಿಲ್ಲ ಅಲ್ವಾ? ಕನ್ನಡದಲ್ಲಿ ಇಂಥ ಪ್ರಯತ್ನ ಯಾಕಾಗ್ತಿಲ್ಲ ಅಂತ ಅಂದ್ಕೊಳ್ಳೋ ಹೊತ್ತಿನಲ್ಲೇ ಆಗ್ತಿದೆ ಕಣ್ರಿ ಕನ್ನಡದಲ್ಲಿ. ಅದ್ರ ಬಗ್ಗೆನೇ ಇವತ್ತಿನ ವಿಶೇಷ ಸಂಚಿಕೆ ಇರುತ್ತೆ. ಯಾರು ಕನ್ನಡದಲ್ಲಿ ಅಂಥ ಸೂಪರ್ ಹೀರೋನ ಇವತ್ತು ಪರಿಚಯ ಮಾಡಿಕೊಡೋದಕ್ಕೆ ನಮ್ಮ ಜೊತೆ ಇರೋದು ಅಂತ ಅಂದರೆ ಶ್ರೀಯುತ ರಮೇಶ ವಿ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ನಮಸ್ತೆ ಮೇಡಮ್. ಸರ್, ನಿಮ್ಮ ಸೂಪರ್ ಹೀರೋ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವೆಲ್ಲರೂ ಬಹಳ ಕಾತರದಿಂದ ಕಾಯ್ತಿದ್ದೀವಿ. ಒಂದು ಅದ್ಭುತವಾದ ಸೂಪರ್ ಹೀರೋ ಪಾತ್ರನ ನೀವು ಕ್ರಿಯೇಟ್ ಮಾಡಿದ್ದೀರಿ. ಸೂಪರ್ ಹೀರೋ ಹೆಸರು ಮಾತ್ರ ನಮಗೆ ಗೊತ್ತು. ನೀವು ಕ್ರಿಯೇಟ್ ಮಾಡಿದಂಥ ಸೂಪರ್ ಹೀರೋ ಬಗ್ಗೆ ಪರಿಚಯ ಮಾಡಿಕೊಡ್ತೀರಾ? ಸೂಪರ್ ಹೀರೋ ಹೀಗೆ ಕಾಣಿಸ್ತಾರೆ. ಮಯೂರ್ ಅಂತ ಹೇಳಿ ಸರ್, ಮಯೂರ ಅವ್ರ ಬಗ್ಗೆ ಹೇಳಿ, ನಿಮ್ಮ ಸೂಪರ್ ಹೀರೋ ಬಗ್ಗೆ ಹೇಳಿ. ಮೇಡಮ್, ಇದು ಬಂದು ಕನ್ನಡದಲ್ಲಿ ಮೊದಲನೇ ಸೂಪರ್ ಹೀರೋ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ಎಲ್ಲ ಕತೆಗಳು ಓದೋ ಅಭ್ಯಾಸ ಇರೋದ್ರಿಂದ ಅವಾಗ ಸಣ್ಣ ಪುಟ್ಟ ಕತೆಗಳು ನೋಡ್ತಾ ನನಗೆ ಸೂಪರ್ ಹೀರೋ ಮೂವೀಸ್ ಅಂದರೆ ತುಂಬ ಇಷ್ಟ ಆಗ್ತಾಯಿತ್ತು. ಬಟ್ ಕನ್ನಡದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಯಾವುದೂ ಸಿಗ್ತಾ ಇರಲಿಲ್ಲ. ಆವಾಗ ಜಾಸ್ತಿ ಇದ್ದಿದ್ದೇ ಫ್ಯಾಂಟಮ್ಮು, ಹೀಮ್ಯಾನು, ಸೂಪರ್ಮ್ಯಾನು. ಸೊ ಆ ಥರ ಆವಾಗ ಅನ್ನಿಸ್ತು ನನಗೆ ಈ ಥರನೇ ಒಂದು ಕತೆ ನಮ್ಮಲ್ಲಿ ಯಾಕಿಲ್ಲ ಅಂತ ಅನಿಸ್ತು. ಬರ್ತಾ ಬರ್ತಾ ಏನು ಮಾಡಿದೆ ಅಂದರೆ, ಇಲ್ಲ ನಾನು ಈ ಥರ ಏನೋ ಒಂದು ಮಾಡಬೇಕು, ಈ ಥರ ಒಂದು ಕತೆ ಮಾಡಬೇಕಂತ ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೊಂದು ಥಾಟ್ ಹೊಳಿತು. ಇಲ್ಲ, ಈ ಥರ ಒಂದು ಸೂಪರ್ ಹೀರೋ ಮಾಡ್ಬೋದು, ಅದು ನಮ್ಮ ದೇಶದ ಏನು ಸಂಸ್ಕೃತಿನ ಒಂದು ರೆಪ್ರೆಸೆಂಟ್ ಮಾಡೋ ಥರ. ಹೆಸರು ಕೂಡ ಸೂಟಬಲ್ ಅನ್ನಿಸ್ತು. ಸೊ ಆ ಥರ ಒಂದು ಸ್ಟಾರ್ಟ್ ಆಯಿತು. ಈ ಥಾಟ್ ಪ್ರಾಸೆಸ್ ಮೂಲಕ ಮಯೂರ ಅನ್ನೋ ಸೂಪರ್ ಹೀರೋನ ನೀವು ಕ್ರಿಯೇಟ್ ಮಾಡಿದ್ರಿ. ಇದಕ್ಕೆ ಇನ್ಸ್ಪಿರೇಷನ್ ಏನು, ಅಥವಾ ಯಾವ ಪ್ರೇರಣೆ ನಿಮಗೆ ಮೂಲ ಅಂತ ಹೇಳಬಹುದು? ನನಗೆ ಇದು ಮೇಯ್ನ್ಲಿ ನನಗೆ ಚಿಕ್ಕ ವಯಸ್ಸಿಂದ ಮಹಾಭಾರತ ತುಂಬ ಇಷ್ಟ. ಅದರಲ್ಲಿ ಬರೋ ಪ್ರತಿಯೊಂದು ಕ್ಯಾರೆಕ್ಟರ್ಗಳು, ಈ ಕರ್ಣ, ಕೃಷ್ಣ, ಅರ್ಜುನ, ಏಕಲವ್ಯ, ಸೊ ಆ ಥರ ಕ್ಯಾರೆಕ್ಟರ್ಗಳು ಇನ್ಸ್ಪೈರ್ ಆಗಿ ನನಗೇನು ಅನ್ನಿಸ್ತು, ಈ ಥರ ಒಂದು ಪವರ್ಫುಲ್ ಒಂದು ಕ್ಯಾರೆಕ್ಟರ್ ಇರಬೇಕು, ಮತ್ತು ಅದಕ್ಕೊಂದು ಯುನೀಕ್ ಇರಬೇಕು, ಅಂದರೆ ಡಿಫ್ರೆಂಟ್ ಇರಬೇಕು. ಈಗ ನಾವೇನು ಇದುವರೆಗೂ ನೋಡಿದ್ದೀವಿ ಬೇರೆ ಬೇರೆ ಸೂಪರ್ ಹೀರೋ ಕ್ಯಾರೆಕ್ಟರ್ಗಳು, ಸೊ ಅದನ್ನು ನೋಡಿ ಕಾಪಿ ಅನ್ನಿಸ್ಬಾರ್ದು. ನಮ್ಮದೇ ಒಂದು ಹೀರೋ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾಗ ಐ ಥಿಂಕ್ ಆಗ ನನ್ನ ಫಸ್ಟ್ PUC ಏನೋ ಆಗಿತ್ತು. ಸೊ ಆವಾಗ ನಾನು ಚಿಕ್ಕ ವಯಸ್ಸಿಂದ ಮೇಯ್ನ್ ಏನೇ ಅಂದರೆ ಈ ಆ್ಯನಿಮೇಷನ್ನು, ಕಾರ್ಟೂನ್ಸು ಮತ್ತು ಡ್ರಾಯಿಂಗ್ಸು ಆ ಥರ ಬರೆಯೋದಕ್ಕೆಲ್ಲ ಇಂಟ್ರೆಸ್ಟ್ ಇತ್ತು. ಮತ್ತು ಸಣ್ಣ ಪುಟ್ಟ ಕತೆ, ಅರೇಬಿಯನ್ ನೈಟ್ಸು ಆ ಥರ ಬುಕ್ಸ್ ಓದ್ತಾ ಇದ್ದೆ. ಎಲ್ಲಿ ಯಾವುದೇ ಕತೆ ಬುಕ್ ಬಂದ್ರೂ ಅದನ್ನು ಓದೋದು, ಅದರಲ್ಲಿ ಏನಿದೆ ಸ್ಟೋರಿ ಆ ಥರ ತಿಳ್ಕೊಳ್ಳೋದು, ಆ ಥರ ಇಂಟ್ರೆಸ್ಟ್ ಇತ್ತಲ್ಲ. ಆವಾಗ ಅನ್ನಿಸ್ತು, ಬರೀ ನಾರ್ಮಲ್ ಕತೆಗಳಿಗಿನ್ನ ಈ ಸೂಪರ್ ಹೀರೋ ಕತೆ ಆದರೆ ಒಂಥರ ಚೆನ್ನಾಗಿರುತ್ತೆ. ಮೇಯ್ನ್ ಏನಕ್ಕೆ ಇಷ್ಟ ಆಯ್ತು ಅಂದರೆ, ಏನೇ ಒಂದು ಪ್ರಾಬ್ಲಮ್ ಬಂದರೂ ಒಬ್ಬ ನಾರ್ಮಲ್ ಮನುಷ್ಯನ ಕೈಲಿ ಅದನ್ನ ಫೇಸ್ ಮಾಡೋಕ್ಕಾಗಲ್ಲ. ಅದೇ ಒಂದು ಸೂಪರ್ ನ್ಯಾಚುರಲ್ ಪವರ್ ಇದ್ದರೆ ಎಲ್ಲ ಸಮಸ್ಯೆಗಳಿಗೂ ಈಸಿಯಾಗಿ ಒಂದು ಪರಿಹಾರ ಕೊಡ್ಬೋದಲ್ವಾ. ಸೊ ಆ ಥಾಟ್ ಬಂದಾಗ ಇದೊಂದು ಪ್ರೋಸೆಸ್ಸು ಸ್ಟಾರ್ಟ್ ಆಯಿತು. ವಂಡರ್ಫುಲ್. ನೀವು ಮಾತಾಡ್ತಾ ಮಧ್ಯದಲ್ಲಿ ಒಂದು ತುಂಬ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಸೂಪರ್ ಹೀರೋ ಅಂದ ತಕ್ಷಣ ನಾವು ಎಲ್ಲರೂ ನೋಡೋದೇ ವೆಸ್ಟರ್ನ್ ಸೂಪರ್ ಹೀರೋ ಕ್ಯಾರೆಕ್ಟರ್ಗಳ ಕಡೆಗೆ. ಆದರೆ ನಮ್ಮಲ್ಲೇ ನೀವೇ ಕೋಟ್ ಮಾಡಿದ ಹಾಗೆ ಪುರಾಣದ ಕೃಷ್ಣ, ಅರ್ಜುನ, ಕರ್ಣ ಇವರು ಯಾವ ಸೂಪರ್ ಹೀರೋಗೂ ಕಮ್ಮಿ ಇಲ್ಲ. ಅಂಥ ಪಾತ್ರಗಳೇ ನಿಮಗೆ ಒಂದು ಪ್ರೇರಣೆ ಅಂತ ಕೂಡ ಹೇಳಿದ್ರಿ. ಆದರೆ ಈ ಸೂಪರ್ ಹೀರೋ ಪಾತ್ರದಲ್ಲಿ ನಮಗೆ ಆ ಛಾಯೆ ಕಾಣಿಸ್ತಾ ಇಲ್ಲ. ನೀವು ಸ್ಕೆಚಿಂಗ್ ಕೂಡ ಮಾಡ್ತೀರಿ ಅಂತ ಹೇಳಿದ್ರಿ. ಸೊ ಆ ಪ್ರಾಸೆಸ್ ಹೇಗಿತ್ತು? ನೀವು ಹೇಗೆ ನಿಮ್ಮ ಸೂಪರ್ ಹೀರೋನ ಕಲ್ಪಿಸ್ಕೊಂಡ್ರಿ? ಈಗ ಕೃಷ್ಣನ್ನ ನೀವು ಪ್ರೇರಣೆಯಾಗಿ ತೊಗೊಂಡಿದ್ರೆ, ಅರ್ಜುನನ ಪ್ರೇರಣೆಯಾಗಿ ತೊಗೊಂಡಿದ್ರೆ, ಮಯೂರ ಅನ್ನೋ ಹೆಸರನ್ನು ನೀವು ಬಂದಿದ್ದೀರಾ ಅಂತ ಅಂದರೆ, ಒಂದು ಹೆಸರಿಟ್ಟಿದ್ದೀರಾ ನಿಮ್ಮ ಕ್ಯಾರೆಕ್ಟರ್ಗೆ ಅಂತ ಅಂದರೆ, ಯಾವೆಲ್ಲ ರೂಪ, ಗುಣ, ಲಕ್ಷಣಗಳು ಇರಬೇಕು ನನ್ನ ಭಾರತೀಯ ಸೂಪರ್ ಹೀರೋಗೆ ಅಂತ ನೀವು ಅಂದ್ಕೊಂಡ್ರಿ? ಅದು ಏನಕ್ಕೆ ಹಂಗೆ ಅಂದ್ಕೊಂಡೆ ಅಂದರೆ, ಆ್ಯಕ್ಚುಲಿ ನನಗೆ ಬರ್ಡ್ಸ್ಗಳಲ್ಲಿ ಒಂದು ಪಿಕಾಕ್ ಅಂದರೆ ನವಿಲು ತುಂಬ ಇಷ್ಟ, ಆಮೇಲೆ ಹಂಸ ಎರಡೂ ಇಷ್ಟ.
ಅದರಲ್ಲಿರೋ ಕಲರ್ಸು ಮತ್ತು ತುಂಬ ಅಟ್ರಾಕ್ಟಿವ್ ಆಗಿ ಅನ್ನಿಸ್ತು. ನಾನು ಅಂದೆ ಒಂದು ಕಾಸ್ಟ್ಯೂಮ್ ಮಾಡಬೇಕಂದ್ರೆ ಯಾವ ಬಣ್ಣ ಇದ್ದರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಆಮೇಲೆ ನಾನು ಟೈಟ್ಲು ಮಯೂರ ಅಂತ ಬೇರೆ ಇಟ್ಟಿದ್ದೀನಲ್ಲ, ಅದಕ್ಕೆ ಸೂಟಬಲ್ ಅನ್ನಿಸ್ತು. ಪಿಕಾಕ್ ಒಂದು ಪ್ಯಾಟ್ರನ್ ಏನಿದೆ ಅದನ್ನು ನನ್ನ ಸೂಪರ್ ಹೀರೋಗೆ ಆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ರೆ ಇದು ಆ್ಯಪ್ಟ್ ಆಗಿರುತ್ತೆ, ತುಂಬ ಸೂಟಬಲ್ ಅನ್ನಿಸ್ತು. ಸೊ ಅದನ್ನು ಆ ಥರ ಮಾಡಿದ್ವಿ. ವಂಡರ್ಫುಲ್. ನೀವು ವೇಷಭೂಷಣದ ಬಗ್ಗೆ ಹೇಳಿದ್ರಿ. ಮುಖ ಅಂತ ಬಂದಾಗ ನಿಮ್ಮ ಆಪ್ತರ ಮುಖವನ್ನೇ ನೀವು ನಿಮ್ಮ ಪಾತ್ರಕ್ಕೆ ಕೊಟ್ಟಿದ್ದೀರಿ. ಅದು ಮತ್ತಾರೂ ಅಲ್ಲ, ನಿಮ್ಮ ತಮ್ಮ ಅರ್ಜುನ್ ಅವರ ಮುಖಾನೇ ನೀವು ಇದಕ್ಕೆ ಬಳಸ್ಕೊಂಡಿದ್ದೀರಿ. ಹೌದು. ಚಿಕ್ಕ ವಯಸ್ಸಿಂದಲೂ ಅಣ್ಣ ತಮ್ಮಂದು ಒಂದೇ ಟೇಸ್ಟು ಡಿಸ್ಕಸ್ ಮಾಡ್ಕೊಂಡೇ ಬಂದಿದ್ದೀರಿ ಈ ಸೂಪರ್ ಹೀರೋ ಕ್ಯಾರೆಕ್ಟರ್ಗಳ ಬಗ್ಗೆ. ಆ ವಿಷಯ ಹಂಚ್ಕೊಳ್ತೀರಾ? ಅವರು ಹೇಗೆ ಈ ಪ್ರಕ್ರಿಯೆನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ? ಓಕೆ. ಅಂದರೆ ನಾವು ಫಸ್ಟ್ ಏನು ಮಾಡಿದ್ವಿ, ಒಂದು ರೈಟಿಂಗಲ್ಲಿ ಮಾಡ್ಕೊಂಡ್ವಿ ಕತೆ ಮಾಡ್ಕೊಂಡ್ಮೇಲೆ ನನಗನ್ನಿಸ್ತು ಇದನ್ನು ನೆಕ್ಸ್ಟು ಏನು ಮಾಡ್ಬೋದು ಅಂತ. ತುಂಬ ಜನಗಳ ಅಂದರೆ ಯಾರು ಈ ಬುಕ್ ಸ್ಟೋರು ಅಲ್ಲೆಲ್ಲ ಕೇಳಕ್ಕೆ ಹೋದೆ ನಾನು, ಇದನ್ನು ಏನು ಮಾಡ್ಬೋದು, ನಾವು ಈ ಥರ ಕತೆ ಮಾಡಿದ್ದೀವಿ, ನೆಕ್ಸ್ಟ್ ಪ್ರೋಸೆಸ್ ಹೇಗೆ ಅಂತ. ಅವ್ರು ಯಾರೋ ಕೆಲವರು ಹೇಳಿದ್ರು, ನೋಡಪ್ಪ ನೀನು ಬರೀ ರೈಟಿಂಗಲ್ಲಿ ಇಟ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ, ನಾಳೆ ದಿನ ಬೇರೆಯವರು ಕತೆ ನಮ್ಮದು ಅನ್ಬೋದು, ನಿಮ್ಮದು ಕತೆ ಚೆನ್ನಾಗಿದೆ, ಇದನ್ನು ನೀವು ಒಂದು ಕಾಪಿ ರೈಟ್ ಮಾಡಿಸ್ಕೊಳ್ಳಿ ಅಂದರು. ಆವಾಗ ಏನು ಅನ್ನಿಸ್ತು, ನಾನು ನನ್ನ ತಮ್ಮ ಡಿಸ್ಕಸ್ ಮಾಡಿದ್ವಿ, ನಾವು ಈ ಥರ ಕಾಪಿ ರೈಟ್ ಮಾಡಿಸ್ಬೇಕಂತೆ ಅಂತ. ಅದಕ್ಕೆ ಅವ್ರೇನು ಮಾಡಿದ್ರು, ಬರೀ ನಾವು ಈಗ ರೈಟಿಂಗಲ್ಲಿದ್ದರೆ ಸಾಲದು, ನಮ್ಮದು ಏನು ಕಾನ್ಸೆಪ್ಟ್ ಇದೆ ಅದನ್ನ ಫುಲ್ ಪಿಕ್ಚರೈಸ್ ಮಾಡಿ ಈ ಥರ ಸ್ಟೋರಿ ಹಿಂಗಿದೆ ಮತ್ತು ಒಂದು ಕಾಸ್ಟ್ಯೂಮ್ ಡಿಸೈನ್ ಮಾಡಿ ಅದು ಮಾಡಬೇಕು ಅಂತ ಬಂತು. ಮಾಡಬೇಕಂತಂದರೆ ಒಂದು ನಾವು ಅದನ್ನು ಡಿಜಿಟಲಿ ಅವಾಗೇನು ಮಾಡೋದು, ನಮ್ಮ ಬ್ರದರು ತುಂಬ ಕಡೆ ವಿಚಾರಿಸಿದ್ವಿ, ಕೆಲವ್ರಿಗೆ ನಾವು ಹೇಳೋ ಕಾನ್ಸೆಪ್ಟ್ ಅವ್ರಿಗೆ ಅರ್ಥನೇ ಆಗ್ತಾಯಿರಲಿಲ್ಲ. ಅವ್ರು ಈ ಥರ ಎಲ್ಲ ಮಾಡೋಕ್ಕಾಗಲ್ಲ, ಹಂಗಾಗಲ್ಲ, ಅದು ಇಲ್ಲ ಅಂದರೆ ಕಾಸ್ಟ್ಲಿ ಅನ್ನೋರು. ಆವಾಗ ಏನು ಅನ್ನಿಸ್ತು, ಅವನು ಒಂದು ಸರಿ ಎಲ್ಲೋ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ನೋಡ್ದೆ, ಅಲ್ಲಿ ಕೆನರಾ ಬ್ಯಾಂಕಿಂದ ಇದು ಕಂಪ್ಯೂಟರ್ ಕೋರ್ಸ್ ಎಲ್ಲ ಫ್ರೀಯಾಗಿ ಹೇಳ್ಕೊಡ್ತಿದ್ರು, ಕೋರಲ್ ಡ್ರಾ ಆ ಥರ ಸಮಥಿಂಗ್. ಆವಾಗ ಇವ್ರೇನು ಮಾಡಿದ್ರು, ಅಲ್ಲಿ ಜಾಯ್ನ್ ಆದರು. ಮೇಯ್ನ್ ಪರ್ಪಸ್ಸೇ ನಮ್ಮ ಪ್ರಾಜೆಕ್ಟ್ ಅಂದರೆ ಇವಾಗ ಏನು ಸೂಪರ್ ಹೀರೋ ಮಾಡಿದ್ದೀವಿ ಅದನ್ನು ನಾವು ಡಿಜಿಟಲಿ ಒಂದು ಮಾಡಬೇಕನ್ಬಿಟ್ಟು ಅಲ್ಲೊಂದು 3 ತಿಂಗಳು ಕೋರ್ಸ್ಗೆ ಹೋಗಿ ಕೋರಲ್ ಡ್ರಾ ಮತ್ತು ಫೋಟೋಶಾಪೆಲ್ಲ ಕಲ್ತ್ಕೊಂಡು ಬಂದು ನಮ್ಮದು ಒಂದು ಬೇಸಿಕ್ ಒಂದು ಸಿಸ್ಟಮ್ ಇತ್ತು, ಅಂದರೆ ಗೇಮ್ ಮಾಡೋಕೆ ಒಂದು ಇಟ್ಕೊಂಡಿದ್ವಿ ಅಷ್ಟೇ, ಡೂಮ್ ಡಿಸ್ಪ್ಲೇ. ಅದರಲ್ಲಿ ಇವರು ನಾನು ನಮ್ಮ ಬ್ರದರ್ ಇಬ್ಬರು ಡಿಸ್ಕಸ್ ಮಾಡಿ ಡೈಲಾಗ್ PTK ಹೆಂಗೆ ಬರಬೇಕು, ಇಂಟ್ರಡಕ್ಷನ್ ಹೆಂಗಿರಬೇಕು. ಈಗ ನಮ್ಮ ಮೈಂಡಲ್ಲಿದೆ ಕತೆ, ಅದನ್ನು ಡೈರೆಕ್ಟಾಗಿ ಹೇಳಿದ್ರೆ ಚೆನ್ನಾಗಿರಲ್ಲ, ಅದಕ್ಕೊಂದು ಏನು PTK ಹಾಕಿ ಆಮೇಲೆ ಅದರದ್ದು ಪಿಕ್ಚರೆಲ್ಲ ಡಿಸೈನ್ ಮಾಡಿ ಒಂದೊಂದು ಲೇಯರು, ಅದರಲ್ಲೂ ಕೋರಲ್ ಡ್ರಾದಲ್ಲಿ ಮಾಡಬೇಕಂದ್ರೆ ತುಂಬ ಡಿಫಿಕಲ್ಟ್ ಇರುತ್ತೆ. ಪ್ರತಿಯೊಂದು ಕಲರು, ಹೇರ್ ಸ್ಟೈಲು ಮತ್ತು ಆಮೇಲೆ ಅಂದ್ಕೊಂಡ್ವಿ ಬೇರೆ ಯಾವುದು ಅಥವಾ ಬೇರೆ ಯಾರನ್ನೂ ಹಾಕ್ಕೊಂಡ್ರೆ ಅವಾಗ ಅದು ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಯಾಕೆ ಅಂತ. ನನ್ನ ಮನಸ್ಸಲ್ಲಿ ಇದ್ದಿದ್ದು, ನನ್ನ ಚಿಕ್ಕ ವಯಸ್ಸಿಂದ ನನ್ನ ತಮ್ಮನ್ನು ಏನೇ ಒಂದು ಮಾಡಿದ್ರು ಅವನ್ನ ಹೀರೋ ಥರ ನೋಡ್ತಾಯಿದ್ದೆ. ಅದಕ್ಕೆ ನಾನು ಅಂದೆ ಬೇರೆ ಯಾಕೆ, ನೀನೇ ಇದು ಮಾಡು ಅಂತ. ಸರಿ ಅಂದ್ಬಿಟ್ಟು ಅವ್ನ ಪಿಕ್ಚರೇ ತೊಗೊಂಡು ಅವನೇ ಅದರಲ್ಲಿ ಕೊಡೋ ಎಲ್ಲ ಮಾಡಿ ಅದು ಪರ್ಟಿಕ್ಯುಲರಾಗಿ ಒಂದು ಡಿಸೈನ್ ಬಂತು. ಆಮೇಲೆ ಅದನ್ನ 2011 ಕಂಪ್ಲೀಟ್ ಆಯಿತು. ಅದನ್ನು ನಾವು 2019 ಕಾಪಿರೈಟ್ ಅಪ್ಲೈ ಮಾಡಿದ್ವಿ. ಕೊನೆಗೆ ಕಾಪಿರೈಟು ಬಂತು. ಅದಾದಮೇಲೆ ನೆಕ್ಸ್ಟು ಈಗ ನಾವು ಬುಕ್ಕು ಮಾಡಿದ್ದೀವಿ ಅದನ್ನು ಮಾಡಬೇಕಂತ ಹುಡುಕ್ತಾ ಇದ್ವಿ ಪಬ್ಲಿಷರು ಇವ್ರ ಹತ್ರ ಎಲ್ಲ. ಆವಾಗ ಆಲ್ಮೋಸ್ಟ್ ಎಲ್ಲರೂ ಒಂದು 2-3 ಕಡೆ ವಿಚಾರಿಸ್ದೆ, ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಆಮೇಲೆ ಅದೇ ಟೈಮ್ಗೆ ಟೋಟಲ್ ಕನ್ನಡ 4th ಬ್ಲಾಕಲ್ಲಿ ಲಕ್ಷ್ಮೀಕಾಂತ್ ಸರ್ ಇದ್ರಲ್ಲ, ಅವ್ರ ಶಾಪ್ಗೆ ಒಂದು ಸರಿ ವಿಸಿಟ್ ಮಾಡಿದೆ. ಜಸ್ಟ್ ಅವಾಗ ಸರ್ನ ಬಂದು ಕೇಳಿದೆ, ಸರ್ ಈ ಥರ ಇದೆ, ಈಗೊಂದು ಈ ಥರ ಬುಕ್ಸ್ ಮಾಡಬೇಕು ಅಂತ. ಅವರು ಒಂದೇ ಮಾತಿಗೆ ಬನ್ನಿ ಮಾಡಿಕೊಡೋಣ ಅಂದರು. ನಮ್ಗೆ ಅದೇ ಖುಷಿಯಾಗೋಯಿತು. ಸೊ ಹಂಗಾಗಿದ ತಕ್ಷಣ ಮನೆಗೆ ಹೋದೆ, ನಮ್ಮ ಬ್ರದರ್ ಹತ್ರ ಡಿಸ್ಕಸ್ ಮಾಡಿದೆ, ಈ ಥರ ಸರ್ ಹಿಂಗೆ ಮಾಡಿಕೊಡ್ತಾರೆ ಅಂತ. ಆಯಿತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಏನಿದೆ ಇವಾಗ ಬುಕ್ಕು ಪ್ರಿಂಟ್ ಮಾಡಿದ್ದೀವಿ, ಆ ಕಾನ್ಸೆಪ್ಟ್ ಎಲ್ಲ ರೆಡಿ ಮಾಡಿ ಸರ್ಗೆ ಕಳಿಸಿದ್ವಿ. ಅವರು ಓಕೆ ಮಾಡಿದ್ರು. ಮತ್ತು ಅದರಲ್ಲಿ ಕೆಲವು ಕರೆಕ್ಷನ್ಗಳಿತ್ತು, ಎಲ್ಲ ಸರೇ ಮಾಡಿಕೊಟ್ರು. ಮತ್ತು ಪ್ರಿಂಟಿಂಗು ನಮಗೆ ಏನು ಹೇಳಿದ್ರು ಇನ್ನೂ ಬೇಗನೆ ಮಾಡಿಕೊಟ್ರು. ಸೊ ಅದೆಲ್ಲ ಆಗಿ ಇವಾಗ ನಿಮ್ಮ ಮುಂದೆ ಈ ಬುಕ್ ಇದೆ. ನಮ್ಮ ಮುಂದೆ ಇವತ್ತು ಇಂಗ್ಲಿಷ್ ಅವತರಣಿಕೆ ತಯಾರಾಗಿದೆ. ಕನ್ನಡದು ಶೀಘ್ರವೇ ಬರ್ತಾ ಇದೆ ಮಾರ್ಕೆಟ್ಗೆ, ಇನ್ನೊಂದು 2 ವಾರದಲ್ಲಿ ಅಂತ ಗೊತ್ತಾಯಿತು. ಒಂದು ಬಹಳ ಖುಷಿಯಾಗಿದ್ದು ಸರ್, AI ಯುಗದಲ್ಲಿ ನೀವು ಕೋರಲ್ ಡ್ರಾ ಅಂತ ಅಪ್ಲಿಕೇಶನ್ಸನ್ನು ಬಳಸ್ಕೊಂಡು ಸ್ಕ್ರ್ಯಾಚಿಂದ ಈ ಪಾತ್ರಗಳನ್ನು, ಎಲ್ಲ ಪಾತ್ರ ಅಂತ ಐ ಅಸ್ಯೂಮ್ ಅಲ್ವಾ, ಬರೀ ಮಯೂರ ಪಾತ್ರ ಮಾತ್ರ ಅಲ್ಲ, ಎಲ್ಲ ಪಾತ್ರಗಳನ್ನು ನೀವು ಅದೇ ಪ್ರಾಸೆಸ್ಸಲ್ಲಿ ಕ್ರಿಯೇಟ್ ಮಾಡಿದ್ದೀರಿ, ಡ್ರಾ ಮಾಡಿದ್ದೀರಿ. ಒಂದು ನನಗೆ ಬಹಳ ಖುಷಿಯಾಗಿದ್ದು ಈ ವಿಚಾರ, ನೀವು ಹಾಕಿರುವಂಥ ಎಫರ್ಟು. ಇನ್ನೊಂದು, ಹೇಗೆ ಈ ಸೂಪರ್ ಹೀರೋ ಬೇರೆ ಸೂಪರ್ ಹೀರೋಗಳಿಗಿಂತ ಭಿನ್ನ ಅಂತ ನಿಮ್ಗೆ ಅನಿಸುತ್ತೆ? ನೀವು ಕ್ರಿಯೇಟ್ ಮಾಡಿರೋಂಥ ಮಯೂರ ಪಾತ್ರ ಏನೇನೆಲ್ಲ ಕೆಲಸಗಳನ್ನ ಮಾಡಿದ್ರೆ ಆತ ಸೂಪರ್ ಹೀರೋ ಅಥವಾ ಸೂಪರ್ ಹೀರೋಯಿನ್, ವಂಡರ್ ವುಮನ್ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ? ನಿಮ್ಮ ಮಯೂರ ಏನೇನೆಲ್ಲ ಮಾಡ್ತಾನೆ?
ನಮ್ಮ ಮಯೂರ ಬೇರೆ ಸೂಪರ್ ಹೀರೋಗಿನ ಏನು ವಿಭಿನ್ನ ಅಂತ ಅಂದರೆ, ಈಗ ಬೇರೆ ಸೂಪರ್ ಹೀರೋಗಳೆಲ್ಲ ಯಾವುದೋ ಒಂದು ಗ್ರಹದಿಂದ ಬಂದಿರೋದು ಅಥವಾ ಇನ್ನೇನೋ ರೀಸನ್ಸ್ ಇರುತ್ತೆ. ಇದರಲ್ಲಿ ಏನಂತೆ ಅಂದರೆ ದೇವರ ಒಂದು ಅನುಗ್ರಹ ಅವನ ಹೀರೋಗೆ ಸಿಕ್ಕಿರುತ್ತೆ ಮೇಯ್ನ್ಲಿ. ಯಾಕಂದರೆ ಇಡೀ ಯೂನಿವರ್ಸ್ಗೆ ಗಾಡ್ ಅಂದರೆ ಶ್ರೀಕೃಷ್ಣ, ಅವನೊಂದು ಆಶೀರ್ವಾದ, ಅವನದು ಏನೋ ಒಂದು ವರ ಇವನಿಗೆ ಸಿಕ್ಕಿರುತ್ತೆ. ಸೊ ಅದರಿಂದ ಇವನು ಎಲ್ಲ ಸಮಸ್ಯೆಗಳನ್ನು ಈಸಿಯಾಗಿ ಫೇಸ್ ಮಾಡ್ತಾನೆ, ಈಸಿಯಾಗಿ ಕ್ಲಿಯರ್ ಮಾಡ್ತಾನೆ. ಅದರಿಂದ ಒಂದು ನಮ್ಮ ಇಂಡಿಯನ್ ಸೂಪರ್ ಹೀರೋ ಅಂತ ಹೇಳ್ಬೋದು. ವಂಡರ್ಫುಲ್. ಬರೀ ಹೀರೋ ಮಾತ್ರ ಅಲ್ಲ, ಹೀರೋಯಿನ್ ಕೂಡ ನೀವು ಕ್ರಿಯೇಟ್ ಮಾಡಿದ್ದೀರಾ ನಿಮ್ಮ ಅರ್ಜುನನಿಗೆ. ಆ ಪಾತ್ರದ ಬಗ್ಗೆನೂ ದಯವಿಟ್ಟು ಪರಿಚಯ ಮಾಡಿಕೊಡ್ತೀರಾ? ಓಕೆ ಮೇಡಮ್, ಅದು ನೋಡಿ, ಅದರಲ್ಲೂ ಕೂಡ ಹಂಸ ಅಂತಿದೆ ಟೈಟಲ್. ಹಂಸ ನಾನು ಮೊದಲೇ ಹೇಳಿದ್ನಲ್ಲ, ನನಗೆ ಆ 2 ಬರ್ಡ್ಸ್ ತುಂಬ ಇಷ್ಟ ಅಂತ. ಸೊ ಅದನ್ನು ಇಟ್ಕೊಂಡು ಟೈಟ್ಲು ಕೂಡ ಚೆನ್ನಾಗಿತ್ತು. ಮತ್ತು ಅದರಲ್ಲೂ ಅಷ್ಟೇ, ಈಗ ಏನು ಸೂಪರ್ ಗರ್ಲ್ ಇದ್ದಾಳೆ ಅದಕ್ಕೆ ಈಗ ಒಂದು ಹಂಸ ಏನಿದೆ ಅದರ ಕಲರ್ ಕಾಂಬಿನೇಷನ್ನೇ ಅದನ್ನು ಸೂಟ್ ಮಾಡಿರೋದು. ಅದಕ್ಕೂ ಕೂಡ ಒಂದು ಹಿನ್ನೆಲೆ ಇರುತ್ತೆ. ಅಂದರೆ ಮಯೂರು ಮತ್ತು ಹಂಸ ಇವರಿಬ್ಬರಿಗೂ ಹೇಗೆ ಪವರ್ ಬರುತ್ತೆ ಅನ್ನೋದು ನಮ್ಮ ಪ್ರೀವಿಯಸ್ ಏನಿದೆ ಅದ್ರಲ್ಲಿ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟು ಇನ್ನು ಮುಂದೆ ಬರೋ ದಿನಗಳಲ್ಲಿ ಅದು ಕೂಡ ಮಾಡ್ತೀವಿ. ಸೂಪರ್ ಹೀರೋ ಕಥೆಗಳು ಅಂತ ಬಂದಾಗ ಅದು ಲಿಮಿಟ್ಲೆಸ್. ಶಕ್ತಿ ಜಾಸ್ತಿ ಆಗ್ತಾ ಹೋಗ್ತಿದ್ದ ಹಾಗೆ ಜಾಸ್ತಿ ಕಥೆಗಳು ಹುಟ್ಕೊಳ್ತಾ ಹೋಗುತ್ತೆ, ಹೆಚ್ಚು ಹೆಚ್ಚು ಸಮಸ್ಯೆಗಳನ್ನ ಬಗೆಹರಿಸ್ತಾ ಹೋಗ್ತಾರೆ. ಸೊ ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಹಾಗಾಗಿ ಸೀರೀಸಲ್ಲಿ ಈ ಪುಸ್ತಕ ಬರಬಹುದಾ? ಮೇಯ್ನ್ಲಿ ಮೇಡಮ್ ನಮ್ಮ ಇಂಟೆನ್ಷನ್ ಬಂದು ಇದು ಒಂದು ಮೂವಿ ಮಾಡ್ಬೇಕು ಅಂದ್ಕೊಂಡಿರೋದು ಆ್ಯಂಡ್ ವೆಬ್ ಸೀರೀಸು, ಅದು ನಮ್ಮ ಮೇಯ್ನ್ ಫೋಕಸ್ಸು. ಸೊ ಅದ್ರ ಜೊತೆಗೆ ಬುಕ್ಸು ನೀವು ಹೇಳ್ದಂಗೆ ಈಗ ಮುಂದೆ ಎಪಿಸೋಡ್ ವೈಸು ಅದನ್ನು. ಬಟ್ ನಮ್ಮ ಟಾರ್ಗೆಟ್ ಇರೋದೇನೆಂದರೆ ವೈಡ್ಲಿ ರೀಚ್ ಆಗೋದಂದರೆ ಮೂವೀಸು, ವೆಬ್ ಸೀರೀಸ್ ಅಂತ. ಸೊ ಅದ್ರ ಬಗ್ಗೆ ನಾವು ಜಾಸ್ತಿ ಇವಾಗ ವರ್ಕ್ ಮಾಡ್ತಾ ಇದ್ದೀವಿ. ವಿಜುವಲ್ ಮೀಡಿಯಮ್ ಅಲ್ಲಿ ಇದು ಬರಬೇಕು ಅನ್ನೋದು ನಿಮ್ಮ ಆಸೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರೊಡಕ್ಷನ್ ಹೌಸ್ ಕೂಡ ಇದೆ, ಫ್ಲೈಯಿಂಗ್ ಹಾರ್ಸ್ ಪಿಕ್ಚರ್ಸ್ ಅಂತ. ಸೊ ಅಲ್ಲಿ ಕಾರ್ಯಗಳು ಶುರು ಆಗಿದೆಯಾ ಈ ನಿಟ್ಟಿನಲ್ಲಿ? ಅಂದರೆ ಇವಾಗ ಏನು ಮಾಡ್ತಿದ್ದೀವಿ ಅಂದರೆ, ನಾವು ಸ್ಕ್ರಿಪ್ಟ್ ವರ್ಕ್, ಅಂದರೆ ಈಗ ಒಂದು ಮೂವಿ ಮಾಡೋಕ್ಕೆ ಏನು ಬೇಕು ಸೊ ಅದಕ್ಕೆ ಸ್ಕ್ರಿಪ್ಟ್ ವರ್ಕ್ ರೆಡಿ ಮಾಡಿ ನಾನು ನಮ್ಮ ಬ್ರದರು ತುಂಬ ತಿಂಗಳಿಂದನೇ ಮಾಡ್ತಾಯಿದ್ದೀವಿ. ಬಟ್ ಏನಂದರೆ ಅದಕ್ಕೆ ಒಂದು ಕೇಪಬಲ್ ಆಗುವಂಥ ಒಂದು ಹ್ಯೂಜ್ ಅಮೌಂಟ್ ಆಗುತ್ತೆ. ಯಾಕೆಂದರೆ ಗ್ರಾಫಿಕ್ಸು ಅದೆಲ್ಲ ತುಂಬಾ ಬೇಕಾಗುತ್ತೆ, ಅದು ಸೂಪರ್ ಹೀರೋ ಕಾನ್ಸೆಪ್ಟ್ ಅಂತಂದರೆ. ಅದಕ್ಕೆ ನಾವು ಫಸ್ಟು ಇದೆಲ್ಲ ಪ್ರಿಪೇರ್ ಮಾಡಿಕೊಂಡು ಯಾರು ಇನ್ ಕೇಸ್ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸನ್ನ ಅಪ್ರೋಚ್ ಮಾಡೋಣ ಅಂತಿದ್ದೀವಿ. ಇನ್ ಕೇಸ್ ಅವ್ರು ನಮಗೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಸೊ ಆ ಥರ ಇದು ಮುಂದೆ ಪ್ರೊಸೆಸ್ ಆಗುತ್ತೆ. ಈ ಒಂದೇ ಕಂಟೆಂಟನ್ನು ಇಟ್ಕೊಂಡು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನೀವು ಕೇಟರ್ ಮಾಡೋದ್ರ ಬಗ್ಗೆ ಹೇಳಿದ್ರಿ. ಬೇರೆ ಬೇರೆ ಏಜ್ ಗ್ರೂಪ್ಗೆ, ಈಗ ಸೂಪರ್ ಹೀರೋ ಅಂತ ಬಂದರೆ ಭಾರತೀಯ ಸೂಪರ್ ಹೀರೋಗಳ ಪೈಕಿ ನಾವೆಲ್ಲ ನೋಡ್ಕೊಂಡು ಬೆಳೆದಿದ್ದು ಶಕ್ತಿಮಾನ್ ಅನ್ನೋ ಒಂದು ಕ್ಯಾರೆಕ್ಟರ್. ಅದು ಹೇಗಾಯಿತು ಅಂದರೆ, ನಾವು ಸಣ್ಣದ್ರಿಂದ ಸ್ಕೂಲಿಂದ ಬಂದು ಪ್ರತಿ ಶನಿವಾರ ಆ ಶೋನ ನೋಡೋದ್ರಿಂದ ಹಿಡಿದು ಇವತ್ತಿಗೂ ಕೂಡ ಆ ಎಪಿಸೋಡ್ಗಳನ್ನ ಎಲ್ಲರೂ ಸಿಕ್ಕಾಗಿ ನೋಡಿದಾಗ ವಿ ಚೆರಿಶ್ ದೋಸ್ ಎಪಿಸೋಡ್ಸ್. ಹಾಗೆ ನೀವು ಮಕ್ಕಳನ್ನ ಇದರಲ್ಲಿ ಗಮನದಲ್ಲಿ ಇಟ್ಕೊಂಡು ಏನಾದರೂ ಮಾಡಿದ್ದೀರಾ? ವೇರಿಯೇಷನ್ಸ್ ಕೊಡೋದು ಆ ಥರ ಏನಾದರೂ? ಹಾಂ ಮೇಡಮ್, ಮಾಡಿದ್ವಿ. ಏನಂತಂದರೆ ಅದೇ ಸೇಮ್ ವರ್ಷನ್ ಲಿಟ್ಲ್ ಮಯೂರ್ ಅಂತ ಇದೆ. ಅಂತ ಅಂದರೆ ಪ್ರತಿಯೊಂದು ಒಂದೊಂದು ಎಪಿಸೋಡಲ್ಲೂ ಅದನ್ನು ಯಾವ ಥರ ಮಾಡ್ಕೊಂಡಿದ್ದೀವಿ ಅಂದರೆ, ಈಗ ಮಕ್ಕಳು ಫೇಸ್ ಮಾಡೋ ಪ್ರಾಬ್ಲಮ್ಸ್ ಏನು, ಅದಕ್ಕೆ ಒಬ್ಬ ಬುದ್ಧಿವಂತ ಏನು ಅದಕ್ಕೆ ಸೊಲ್ಯೂಷನ್ ಕೊಡ್ಬೋದು. ಈಗ ಚಿಕ್ಕ ಮಕ್ಕಳುಗಳು ಸಣ್ಣ ಪುಟ್ಟದ್ದು ಏನೇನೊಂದು, ಫಾರ್ ಎಕ್ಸಾಂಪಲ್ ಎಲ್ಲೋ ಟ್ರಿಪ್ಗೆ ಹೋಗಿರ್ತಾರೆ, ಅಲ್ಲೇನೋ ಅವರು ಸರಿಯಾಗಿ ಹ್ಯಾಂಡ್ಲ್ ಮಾಡದೆ ಅಥವಾ ಪೇರೆಂಟ್ಸು ಕೇರ್ಲೆಸ್ ಮಾಡಿ ಏನೋ ಒಂದು ಅಪಾಯ ಆಗ್ತಾ ಇರುತ್ತೆ. ಆವಾಗ ಇವನು ಈ ಥರ ಒಂದು ಸೂಪರ್ ಹುಡುಗ ಜೊತೆಲಿದ್ದು ಅವನೇನು ಹೆಲ್ಪ್ ಮಾಡಿ ಅವ್ರನ್ನ ಸೇವ್ ಮಾಡಿ ಅವ್ರಿಗೊಂದು ಗೈಡೆನ್ಸ್ ಕೊಡ್ತಾನೆ, ಈ ಥರ ಮಾಡಬಾರ್ದು, ಈ ಥರ ಇರಬೇಕು ಅಂತ. ಸೊ ಆ ಥರ ಎಪಿಸೋಡ್ಗಳು ಬರುತ್ತೆ. ವೆರಿ ನೈಸ್. ಮಕ್ಕಳ ಕಾಂಟೆಂಟ್ ಅಂತ ಬಂದಾಗ ನಮಗೆ ಇರುವಂಥ, ಪೋಷಕರಾಗಿ ಇರುವಂಥ ಒಂದಷ್ಟು ಕನ್ಸರ್ನ್ಸ್ ಅಂದರೆ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡೋದೇ ಬೇಡ ಅಂತ. ಅದು ಅತಿರೇಕದ ಫೈಟಿಂಗ್ಗಳಿರಬಹುದು, ಅಥವಾ ಕೆಲವು ಡ್ರಗ್ಸ್ ವಿಚಾರಗಳಿರಬಹುದು, ಪ್ರೀತಿ ಪ್ರೇಮದ ವಿಚಾರಗಳಿರಬಹುದು. ಮಕ್ಕಳ ಪುಸ್ತಕ ಅಂತ ಬಂದಾಗ ಸೀಮಿತವಾಗತ್ತೆ ಒಂದಷ್ಟು ವಿಷಯಗಳು. ಸೊ ಐ ಅಸ್ಯೂಮ್ ನೀವು ಕೂಡ ಅಂಥದ್ದೆಲ್ಲ ಗಮನದಲ್ಲಿ ಇಟ್ಕೊಂಡೇನೆ ಮಕ್ಕಳಿಗೋಸ್ಕರ ಈ ಕನ್ನಡದ ಸೂಪರ್ ಹೀರೋನ ಇಂಟ್ರಡ್ಯೂಸ್ ಮಾಡ್ತಿದ್ದೀರಿ ಅಂತ, ಹೌದಾ? ನಿಜ ಮೇಡಮ್, ಅದೇ ಕಾರಣಕ್ಕೋಸ್ಕರ. ಯಾಕಂದರೆ ಮಕ್ಕಳ ವರ್ಷನೇ ಬೇರೆ ಇರುತ್ತೆ, ಅವರ ಥಾಟ್ ಪ್ರೊಸೆಸ್ಸೇ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವೇ ಚಿಕ್ಕ ವಯಸ್ಸಲ್ಲಿ ನಾವು ಅಂದ್ಕೊಂಡಿದ್ದ ಪ್ರಪಂಚನೇ ಬೇರೆ, ಬಟ್ ಇವಾಗ ನೋಡ್ತಾ ಇರೋ ಪ್ರಪಂಚನೇ ಬೇರೆ. ಅವಾಗೆಲ್ಲ ಇನ್ನೋಸೆನ್ಸ್ ಆಗಿರುತ್ತೆ. ಸೊ ಅದಕ್ಕೆ ರಿಲೇಟೆಡ್ ಆಗೋ ಕಥೆಗಳು ಮಾಡ್ಕೋಬೇಕು. ಅದೇ ದೊಡ್ಡವ್ರಿಗೆ ಅಂತ ಅಂದರೆ ಅವ್ರಿಗೆ ಯಾವುದು ಮಾಡಿದ್ರು ನಡೆಯುತ್ತೆ. ಮಯೂರನ್ನ ಯಾರ್ಯಾರೆಲ್ಲ ಫಾಲೋ ಮಾಡ್ತಾರೋ ಚಿಕ್ಕ ವಯಸ್ಸಿಂದ, ಮಯೂರನ ಜೊತೆಗೆ ಬೆಳೆದು ಅಡಲ್ಟ್ ಮಯೂರನ ಸಾಹಸ ಕಥೆಗಳು ಕೂಡ ಕೇಳುವಂಥ ದಿನ ಖಂಡಿತ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಪುಸ್ತಕದ ಕ್ವಾಲಿಟಿ ನೋಡಿದ್ರೆ ಬಹಳ ಚೆನ್ನಾಗಿದೆ. ನಾವು ಕೈಗೆತ್ಕೊಂಡಿದ್ದ ತಕ್ಷಣನೇ ಯಾವುದೋ ಒಂದು ಇಂಗ್ಲಿಷ್ ಪುಸ್ತಕ ಕೈಗೆತ್ಕೊಂಡಿದ್ದೀವಿ ಅಂತ. ಪ್ರತಿ ಪುಟ ಕೂಡ ಬಹಳನೇ ಚೆನ್ನಾಗಿದೆ, ಪ್ರಿಂಟ್ ಕ್ವಾಲಿಟಿ ಎಲ್ಲವೂ.
ಈ ಕನ್ನಡದಕ್ಕೆ ನೀವು ಹೇಗೆ ಕೆಲಸಗಳು ನಡೀತಾ ಇದೆ? ಟ್ರಾನ್ಸ್ಲೇಷನ್ ಅಂತ ಬಂದಾಗ ಕೆಲವು ಪದಗಳು ಕೆಲವು ಅಪರೂಪ ಇರುತ್ತೆ, ಮಕ್ಕಳನ್ನ ಗಮನದಲ್ಲಿಟ್ಕೊಂಡಾಗ ತುಂಬ ಸರಳವಾಗಿರಬೇಕು ಅಂತಾನೂ ಎಲ್ಲ ಇರುತ್ತೆ. ಹೇಗೆ ನೀವು ಭಾಷಾಂತರಿಸ್ತಾ ಇದ್ದೀರಾ? ಸೇಮ್ ಬರುತ್ತಾ ಅಥವಾ ಬೇರೆ ವಿಷಯ? ಸೇಮೇ ಬರುತ್ತೆ ಮೇಡಮ್. ಏನು ಆ್ಯಸ್ ಇಟ್ ಈಸ್ ಇಂಗ್ಲೀಷಲ್ಲಿದೆ, ಬಟ್ ಅದೇ ಕನ್ನಡದಲ್ಲಿದೆ. ಅದು ಲಕ್ಷ್ಮೀಕಾಂತ್ ಸರ್ ಅದನ್ನು ಒಂದು ಸ್ವಲ್ಪ ಅದು ಮಾಡಿಕೊಡ್ತಾ ಇದ್ದಾರೆ, ನಡೀತಾ ಇದೆ ಆ ವಿಷಯವಾಗಿ. ನನ್ನ ಕೊನೆ ಪ್ರಶ್ನೆ ಸರ್, ಯಾಕೆ ನಮ್ಮ ಕನ್ನಡದ ಜನ ಈ ಪುಸ್ತಕನ ಕೊಂಡು ಓದಬೇಕು? ಮುಂದೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬರುತ್ತೆ ಅಂತ ಹೇಳಿದ್ರಿ, ಸದ್ಯಕ್ಕೆ ಇದು ಪುಸ್ತಕ ರೂಪದಲ್ಲಿ ಅವೈಲಬಲ್ ಇರೋ ಕಾರಣ ಯಾಕೆ ತೊಗೊಂಡು ಓದಬೇಕು? ಯಾಕೆ ಮಕ್ಕಳು ಪೋಷಕರು ತಮ್ಮ ಮಕ್ಕಳಿಗೆ ಈ ಪುಸ್ತಕನ ಕೊಡಿಸ್ಬೇಕು? ನಾವು ಯಾಕೆ ತೊಗೊಂಡು ಓದಬೇಕು? ಮೇನ್ಲಿ ಇದು ಬಂದು ಒಂದು ಕನ್ನಡದ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಇದು ಮೊದಲನೇ ಸೂಪರ್ ಹೀರೋ ಕನ್ನಡದಲ್ಲಿ, ಅಂದರೆ ಕಾಮಿಕ್ ಬುಕ್ ಆಗಿ ಬರ್ತಾ ಇರೋದು. ಮತ್ತು ನಮ್ಮ ಸಂಸ್ಕೃತಿ ಇದರಲ್ಲಿ ಎದ್ದು ಕಾಣುತ್ತೆ. ಹೆಸರಿರ್ಬೋದು, ಅವನದು ಕಾಸ್ಟ್ಯೂಮ್ ಇರ್ಬೋದು, ಎಲ್ಲ ಕೂಡ ಇದು ನೋಡಿದ ತಕ್ಷಣ ಇದು ಒಂದು ಇಂಡಿಯನ್ ಅಂತ ಅನಿಸುತ್ತೆ. ಆವಾಗ ಏನಾಗುತ್ತೆ, ಒಂದು ನಾವು ನಮ್ಮ ಸಂಸ್ಕೃತಿನ ಎಲ್ಲ ಕಡೆ ಪಸರಿಸೋ ಥರ ಬರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಇದನ್ನು ತಗೊಂಡು ಅವ್ರ ಮಕ್ಕಳಿಗೆ ಸಜೆಷನ್ ಮಾಡ್ಬೋದು, ಓದಿ ಚೆನ್ನಾಗಿದೆ ಅಂತ. ಸೊ ಕಲ್ಚರಲಿ ರೂಟೆಡ್ ಇರುವಂಥ ಕಥೆಗಳನ್ನು ಈ ಸೂಪರ್ ಹೀರೋ ಮೂಲಕ ನೀವು ಕೊಡೋದಕ್ಕೆ ಇಷ್ಟಪಡ್ತಿದ್ದೀರಿ. ಹಾಗಾಗಿ ನಮ್ಮ ಮಕ್ಕಳು ಓದಬೇಕು, ನಾವುಗಳು ಓದಬೇಕು ಅಂತ ನೀವು ಹೇಳ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಅಭಿನಂದನೆಗಳು ಮೊದಲನೇದಾಗಿ ಇಂಥ ಒಂದು ಪಾತ್ರ ಸೃಷ್ಟಿ ಮಾಡಿದ್ದಕ್ಕೆ. ಹಾಗೆ ನಿಮಗೆ ಹಾಗೂ ನಿಮ್ಮ ಸಹೋದರ ಅರ್ಜುನ್ ಅವರಿಗೆ ಇಬ್ಬರಿಗೂ ಒಳ್ಳೆಯದಾಗಲಿ. ಮಯೂರ ಎತ್ತರದ ಮಟ್ಟಕ್ಕೆ ಬೆಳೀಲಿ, ಮನೆಯಲ್ಲೂ ಮಯೂರನ ಕಥೆಯ ಪುಸ್ತಕ ಇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟೊತ್ತು ನಾವು ಕನ್ನಡದ ಸೂಪರ್ ಹೀರೋನ ಸೃಷ್ಟಿಕರ್ತನ ಮಾತಾಡ್ಸಿದ್ವಿ, ರಮೇಶ ಅವರನ್ನ. ಈಗ ಸೂಪರ್ ಹೀರೋನೇ ನಮ್ಮ ಜೊತೆಯಾಗಿದ್ದಾರೆ, ಅರ್ಜುನ್ ಅವರು. ಅವರ ಮಾತುಕತೆನ ಕೇಳೋಣ. ಅವರ ಜರ್ನಿ ಹೇಗಿತ್ತು ಈ ಸೂಪರ್ ಹೀರೋ ಕ್ರಿಯೇಷನಲ್ಲಿ ಅಂತ ತಿಳ್ಕೊಳ್ಳೋಣ. ಅರ್ಜುನ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮಗೆ. ನಮಸ್ಕಾರ. ಕವರ್ ಪೇಜ್ ನೋಡಿದ ತಕ್ಷಣ ಬಹಳ ಎವಿಡೆಂಟ್ ಆಗಿ ಗೊತ್ತಾಗುತ್ತೆ. ನಾನಿಲ್ಲಿ ಒಳಗೆ ಬಂದ ತಕ್ಷಣ ಅಂದ್ಕೊಂಡೆ, ಹೇ ಇವರೇ ಅಲ್ವಾ ಇದು ಅಂತ. ಹೇಗೆ ಸಾಧ್ಯ ಆಯಿತು ಅಂತ ಯಾಕೆ ನಿಮ್ಮ ಅಣ್ಣನಿಗೆ ಅನ್ನಿಸ್ತು? ಅಥವಾ ನೀವೇನಾರು ಹೇಳಿದ್ರ, ನಾನೇ ಸೂಪರ್ ಹೀರೋ ಆಗ್ತೀನಿ ಅಣ್ಣ, ನನ್ನ ಫೇಸನ್ನೇ ಇಡು ಹೀರೋಗೆ ಅಂತ? ಏನಂದರೆ ಸ್ಟಾರ್ಟಿಂಗಿಂದನೂ ಒಂದು ಸೂಪರ್ ಹೀರೋ ಅಂತಿದ್ದಾನೆ. ನಾನು ಯಾವಾಗ ಚಿಕ್ಕ ಹುಡುಗನಿಂದನೂ ಹೀರೋ ಆಗಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲೇ ಇದೆ. ಬಟ್ ನೋಡೋಕೆ ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಆಗ. ಸೊ ನಮ್ಮಣ್ಣ ಏನೇ ಸ್ಟೋರಿ ಮಾಡಿದ್ರು ಏನೇ ಮಾಡಿದ್ರು ನಾನು ಫೈನಲಲ್ಲಿ ನಮ್ಮಣ್ಣ ನನ್ನನ್ನೇ ಹೀರೋ ಮಾಡಿರ್ತಾನೆ ಅನ್ನೋ ಮೈಂಡ್ ಸೆಟ್ ನಂದು. ಅವ್ನು ಎಷ್ಟೋ ಶಾರ್ಟ್ ಫಿಲಮ್ ಅದಿದ್ದು ಏನೇನೋ ಸ್ಟೋರಿ ಹೇಳ್ದಾಗಲೂ ಯಾರು ಹೀರೋ ಅಂದರೆ ನಾನು ಬಿಟ್ಟು ಬೇರೆಯವನ್ನೇ ಹೇಳ್ತಿದ್ದ ಅವನು ಯಾವಾಗಲೂ. ಅವಾಗ ನನಗೆ ಯಾವಾಗಲೂ ಅನ್ಸೋದು ಇದೇನು ನನ್ನೇ ಇಟ್ಕೊಂಡು ಅಂತ. ಆಮೇಲೆ ನಾನು ಕನ್ನಡಿಲಿ ಹೋಗಿ ನೋಡ್ಕೋತಿದ್ದೆ, ಏನು ನಾನು ಚೆನ್ನಾಗಿಲ್ವಾ ಯಾಕೆ ಅಂತ. ಆಮೇಲೆ ಒಂದು ಟೈಮ್ ಅಂತ ಬಂದಾಗ, ಇಲ್ಲ ಕಣೋ ಸೂಪರ್ ಹೀರೋಗೆ ನಿನ್ನನ್ನೇ ಚಾಯ್ಸ್ ಮಾಡಿದ್ದೀನಿ, ಸೊ ಅದಕ್ಕೆ ಫಸ್ಟು ಫೋಟೋಶೂಟ್ ಮಾಡ್ಸೋಣ, ಹೇಗೆ ಕಾಣ್ತೀಯ ನೋಡೋಣ, ನೀನಲ್ಲಂದರೆ ಬೇರೆಯವ್ರನ್ನೇ ಮಾಡ್ತೀನಪ್ಪ, ಇವಾಗ ತಮ್ಮನ ಕಾರಣಕ್ಕೆ ನಿನ್ನನ್ನೇ ಕೊಡೋಲ್ಲ, ಚೆನ್ನಾಗಿ ಕಾಣಿಸಿದ್ರೆ ಫೋಟೋಶೂಟ್ ಮಾಡಿಸಿದ್ವಿ. ಆ ಫೋಟೋ ಇಟ್ಕೊಂಡು ಅದ್ರ ಮೇಲೆ ಕೊರೋಡ್ರ ಎಡಿಟಿಂಗ್ ಅದೆಲ್ಲ ಮಾಡಿದ್ವಿ. ಫೈನಲಲ್ಲಿ ನನಗೆ ಕೊಟ್ಟ, ನನ್ನದೇ ಫೋಟೋ ಆಗಿರೋದ್ರಿಂದ ನಾನೇನು ಮಾಡಿದೆ, ಚೆನ್ನಾಗಿ ಬರಬೇಕಲ್ಲ ಇನ್ನು ಅಂತ ಹೇರ್ ಸ್ಟೈಲೆಲ್ಲ ಇನ್ನು ಬೇರೆ ಬೇರೆ ಥರ ಡಿಸೈನ್ ಎಲ್ಲ ಮಾಡಿ ತುಂಬ ಸಲ ಟ್ರೈ ಮಾಡಿದೆ. ಆಮೇಲೆ ಒಂದು ಫೇಸ್ ಬಂದಮೇಲೆ ಅದನ್ನು ತೋರಿಸ್ದೆ, ಹೇಗಿದೆ ನೋಡು ಅಂತ. ಅವನು ಖುಷಿಪಟ್ಟ ಫಸ್ಟ್ ಟೈಮೇ. ಸೊ ಆಮೇಲೆ ಅಂದ್ಕೊಂಡು ಈಗ ಎಕ್ಸಾಕ್ಟ್ ಆಗಿದೆಯಾ, ಮೊದಲು ಚಿಕ್ಕ ಹುಡುಗನ ಇದ್ದಾಗ ನೀನು ಹೇಳ್ತಿದ್ದಲ್ಲ ಹಾಗಿಲ್ಲ, ಈಗ ಸೆಟ್ ಆಗ್ತೀಯಾ ನೀನು ಅಂತ. ಆಮೇಲೆ ಫೈನಲ್ ಮಾಡ್ದೆ. ಸೊ ಅದಾದಮೇಲೆ ಹಾಗೆ ವರ್ಕ್ ಮಾಡ್ತಾ ಬಂದ್ವಿ. ಬಟ್ ಸ್ಟಾರ್ಟಿಂಗೆಲ್ಲ ಬಂದಾಗ ಒಂದು ಸ್ವಲ್ಪನೇ ಚೇಂಜಸ್ ಮಾಡ್ಕೊಳ್ತಾ ಬಂದ್ವಿ. ಫೈನಲ್ ಔಟ್ಪುಟ್ ಬರೋಷ್ಟರೊಳಗೆ ಅದೇನೋ ಅಂತಾರಲ್ಲ ದೇವ್ರ ದಯೆ ಅಂತ, ಸೊ ನಾವು ಅಂದ್ಕೊಳ್ಳೋದಕ್ಕಿಂತ ಚೆನ್ನಾಗಿ ಬಂತು. ಸೊ ಅದೇ ಖುಷಿ. ಒಳ್ಳೆ ಬಹಳ ಬ್ಯೂಟಿಫುಲ್ ಪಾಯಿಂಟ್ ಹೇಳಿದ್ರಿ ನೀವು. ನಾನೇ ಸೂಪರ್ ಹೀರೋ ಅಂತ ಅಂದ್ಕೊಳ್ತಿದ್ದೆ ಅಂತ. ಬಹಳ ಜನ ಆ ಕೆಲಸ ಮಾಡಲ್ಲ. ವಿ ಲುಕ್ ಅಪ್ ಟು ಸಂಬಡಿ ಎಲ್ಸ್, ಇವರು ನಮ್ಮ ಸೂಪರ್ ಹೀರೋ ಅಂತ ಹೇಳ್ತೀವಿ. ನಿಮಗೆ ಈ ಥರ ಅನ್ಸೋದಕ್ಕೆ ಕಾರಣ ಏನು? ಚಿಕ್ಕ ವಯಸ್ಸಿಂದ ಯಾವ ರೀತಿಯ ಸೂಪರ್ ಹೀರೋ ಕಥೆಗಳನ್ನ ನೀವು ಕೇಳಿಕೊಂಡು ಅಥವಾ ನೋಡ್ಕೊಂಡು ಬೆಳೆದ್ರಿ? ಇಂಡಿಯಾದಲ್ಲಿ ಅಂತ ಬಂದರೆ ಶಕ್ತಿಮಾನು. ಸೊ ನನಗೆ ಈ ದೇವರು ಅಂತಾರಲ್ಲ ಶಿವ ವಿಷ್ಣು ಅಂದರೆ, ಯಾಕಂದರೆ ಅವ್ರ ಪವರ್ಸ್ ಎಲ್ಲ ಯೂಸ್ ಮಾಡ್ತಿದ್ರು. ಸೊ ಅದನ್ನೆಲ್ಲ ಕಥೆಗಳು ಕೇಳಿದಾಗ ಅನಿಸ್ತದು ಅವರೇ ನಿಜವಾದ ಸೂಪರ್ ಹೀರೋ ಅಂತ ಯಾವಾಗಲೂ. ಸೊ ಹಾಗಿದ್ದಾಗ ನಮ್ಮ ಇಂಡಿಯಾ ಅಂತ ತೊಗೊಂಡಾಗ, ಭಾರತ ಅಂತ ಬಂದರೆ ಏನು ವಿಷ್ಣು ಕೃಷ್ಣ ಅವರೇ ಸೂಪರ್ ಹೀರೋಗಳು, ಯಾವಾಗಲೂ ನಾವು ಕನ್ಸಿಡರ್ ಮಾಡೋದೇ ಅವ್ರನ್ನ. ಸೊ ಹಾಗಿದ್ದಾಗ ಈ ಥರ ಸೂಪರ್ ಹೀರೋಗಳು ಇವಾಗ ನಾವೆಲ್ಲ ಮಾಡಿದ್ದೀವಲ್ಲ, ಇವರು ಜನರಲ್ ಆಗಿರೋ ಸೂಪರ್ ಹೀರೋಗಳು ಅಂತ ತಗೋತೀನಿ. ಸೊ ನಾವು ಆಮೇಲೆ ನನಗೆ ಯಾವಾಗಲೂ ಅನ್ನಿಸ್ತಾ ಇತ್ತು, ನಾವೇನಾರು ಮಾಡಿದ್ರೆ ಯೂನಿಕ್ ಆಗಿರಬೇಕು, ಆಮೇಲೆ ಕಾಂಪೀಟ್ ಅಂತ ಮಾಡಿದ್ರೆ ಹಾಲಿವುಡ್ ರೇಂಜ್ಗೆ ಮಾಡಬೇಕು. ಹಾಗಂತ ನಾವು ಮಾಡ್ತಾಯಿದ್ದೀವಿ ಅಂತಲ್ಲ, ನಮ್ಮ ಕನ್ನಡದಲ್ಲಿ ಮೊದಲಿಂದಲೂ ಮಾಡಿದ್ದಾರೆ ತುಂಬ ಜನ. ಇವಾಗ ಶಂಕರ್ನಾಗ್ ಸರ್ ತೊಗೊಂಡ್ರೆ ಅವ್ರು ಆಗಲೇ ಮಾಡಿದ್ದಾರೆ ಅಂಡರ್ ವಾಟರ್ ಇದೆಲ್ಲ. ಸೊ ಹಾಗಂದಾಗ ಅನ್ನಿಸ್ತು ಕನ್ನಡದಿಂದ ಆವಾಗಲೇ ಪ್ರಯತ್ನಗಳು ತುಂಬ ಪಟ್ಟಿದ್ದಾರೆ. ಬಟ್ ನಾವು ಯಾವಾಗಲೂ ಲಿಮಿಟೆಡ್ ಆಗಿರಬಾರ್ದು, ನಾವು ಬೇರೆ ಲೆವೆಲ್ ಥಿಂಕ್ ಮಾಡಬೇಕು ಯಾವಾಗಲೂ ಅಂತ. ಸೊ ಅದಕ್ಕೆ ನನಗೆ ಯಾವಾಗಲೂ ಅನ್ಸೋದು, ಇವಾಗ ನಮ್ಮ ಫ್ರೆಂಡ್ ಗ್ರೂಪ್ ಯಾರೇ ಸೇರಿದ್ರು
ಏನು ಮಾಡ್ತಿದ್ದೀರಾ ನೀವು ಅಂದರೆ, ನಾವು ಏನೇ ಕಾಂಪೀಟ್ ಮಾಡಿದ್ರು ದೊಡ್ಡದಾಗಿ ಥಿಂಕ್ ಮಾಡಬೇಕು. ದೊಡ್ಡದಾಗಿ ಮಾಡಿದಾಗ ಒಂದು ಚಿಕ್ಕದಾಗಾರು ರೀಚ್ ಮಾಡ್ತೀವಿ ನಾವು ಅನ್ನೋ ಪಾಯಿಂಟಲ್ಲಿ ನಾವು ಕಾಂಪೀಟ್ ಮಾಡಿದ್ರೆ ಹಾಲಿವುಡ್ಗೆ ಮಾಡಬೇಕು. ಇವಾಗ ಲವ್ ಸ್ಟೋರಿ ಅದೆಲ್ಲ ಕಾಮನಾಗಿ ಬರ್ತಾ ಇರುತ್ತೆ. ನಮ್ಮ ಸೂಪರ್ ಹೀರೋ ಕಾನ್ಸೆಪ್ಟ್ ಒಳಗೆ ಲವ್ ಸ್ಟೋರಿ ಇಡೋಣ, ಬಟ್ ಲವ್ ಸ್ಟೋರಿನೇ ಕಂಪ್ಲೀಟ್ ಮಾಡೋದು ಬೇಡ ನಾವು ಅಂತ ಅಂದಾಗ ಈ ಸೂಪರ್ ಹೀರೋ ಕಾನ್ಸೆಪ್ಟು ಹಾಲಿವುಡ್ಗೆ ಟಚ್ ಆಗುತ್ತೆ ನಾವು ಯಾವುದೇ ಟೈಮಲ್ಲಿ ಮಾಡಿದ್ರು. ಬಟ್ ನಾವು ಮಾಡ್ಕೊಂಡಿದ್ದ ಟೈಮಲ್ಲಿ ಹೇಗಿತ್ತು ಅಂದರೆ, ಇಂಡಿಯಾದಲ್ಲಿ ಅಷ್ಟು ಸೂಪರ್ ಹೀರೋ ಕಂಟೆಂಟ್ಗೆ ವ್ಯಾಲ್ಯೂ ಕಮ್ಮಿ ಇತ್ತು, ಅಂದರೆ ಜನಗಳ ರೆಕಗ್ನೈಸು. ಬಟ್ ನಮ್ಗೆ ಅವಾಗ ಅನಿಸಿತ್ತು ಫ್ಯೂಚರಲ್ಲಿ ಒಂದಿನ ಈ ಸೂಪರ್ ಹೀರೋ ಕ್ಲಿಕ್ ಆಗುತ್ತೆ ಇಂಡಿಯಾದಲ್ಲಿ, ಆ ಟೈಮ್ ಬರುತ್ತೆ ಅಂತ. ಸೊ ಇದು ಕರೆಕ್ಟು ಟೈಮ್ ಅಂತ ನನಗೆ ಯಾವಾಗಲೂ ಫೀಲ್ ಆಗ್ತಾ ಇದೆ. ಸೊ ನಾವು ಮಾಡಿದ ಟೈಮ್ ಆಗಿತ್ತು, ಬಟ್ ಅವಾಗ ಹೇಳ್ಬೇಕಾದ್ರೆ ನಮ್ಮ ಸುತ್ತಮುತ್ತ ಇರೋರು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ. ಬಟ್ ಇವಾಗ ಯಾವಾಗ ಬುಕ್ಕಾಗಿ ಬಂತು, ಬುಕ್ ನೋಡಿದ್ಮೇಲೆ ಇವರು ಈ ಪ್ಲ್ಯಾನ್ ಆಗಲೇ ಇಟ್ಕೊಂಡಿದ್ದಾರೆ ಅಂತ ತುಂಬ ಜನ ಇವಾಗ ನಮ್ಮನ್ನ ಒಂಥರ ಅದ್ಭುತವಾಗಿ ನೋಡ್ತಿದ್ದಾರೆ. ನಿಮ್ಮ ಸಹೋದರನ ಬಹುಶಃ ಈ ಕಾರಣಕ್ಕೆ ವಿಷನರಿ ಅಂತ ಕರಿಬಹುದು ಅನಿಸುತ್ತೆ. 2011ನೇ ಇಸ್ವಿನಲ್ಲೇ ಈ ಕಾನ್ಸೆಪ್ಟ್ ತಲೆ ಒಳಗೆ ಬಂದಿತ್ತು. ಇವಾಗ 2026ನೇ ಇಸ್ವಿನಲ್ಲಿದ್ದೀವಿ. ಇವತ್ತಿಗೂ ಅದು ರೆಲೆವೆಂಟ್ ಆಗಿದೆ, ನೀವು ಅವತ್ತು ಯೋಚನೆ ಮಾಡಿದಂತಹ ಕಾನ್ಸೆಪ್ಟು. ಇನ್ನು ಡಿಸೈನ್ ನೀವೇ ಮಾಡಿರೋದು, ಈ ಎಲ್ಲ ಪಾತ್ರಗಳನ್ನು ಕೋರಲ್ ಡ್ರಾ ಯೂಸ್ ಮಾಡಿಕೊಂಡು ಮಾಡಿದ್ರಿ ಅಂತ ಹೇಳಿದ್ರೆ, ನಿಮ್ಮ ಪಾತ್ರ ನೋಡಿದಾಗ ವೇಷಭೂಷಣದಲ್ಲಿ ನನಗೆ ನವಿಲ್ಗರಿ ಕಾಣಿಸ್ತಾ ಇದೆ. ತುಂಬ ಎವಿಡೆಂಟಾಗಿ ಸಟಲ್ ಆಗಿ ಹೃದಯದ ಹತ್ರ ಒಂದು, ಬೆಲ್ಟ್ ಹತ್ರ ಒಂದು ಎಲ್ಲ ಕಾಣಿಸ್ತಿದೆ. ಮತ್ತು ನಿಮ್ಮ ಮಾತಿನಲ್ಲಿ ಕೂಡ ಕೃಷ್ಣ ಅನ್ನೋ ಪದ ಒಂದು 3-4 ಸಲ ಬಂದು ಹೋಯಿತು. ಕೃಷ್ಣ ಇಂಥ ಕಲರ್ಫುಲ್ ಕ್ಯಾರೆಕ್ಟರು, ವೇಷಭೂಷಣ ಎಷ್ಟು ಚೆನ್ನಾಗಿದೆ, ಅಲಂಕಾರ ಪ್ರಿಯ, ಆಭರಣ ಎಲ್ಲ ಎಷ್ಟು ಚೆನ್ನಾಗಿದೆ. ಆ ಯಥಾವತ್ತು ಅದೇ ಥರ ಪಾತ್ರ ಇಟ್ಕೊಳ್ಳದೆ ನೀವು ಮಾಡ್ರನ್ ಆಗಿ ಡಿಸೈನ್ ಮಾಡಿದ್ದೀರಲ್ಲ, ಇದಕ್ಕೇನಾದರೂ ವಿಶೇಷವಾದ ಕಾರಣ ಇದೆಯಾ? ವಿಶೇಷ ಅಂದರೆ, ಈಗ ಒಂದು ಸೂಪರ್ ಹೀರೋ, ಈಗ ಆಗಿನ ಕಾಲದ್ದು ಎಲ್ಲರಿಗೂ ಗೊತ್ತು ಕೃಷ್ಣ ಹೇಗಿದ್ದ ಏನು ಅಂತ. ಎಲ್ಲರೂ ಈಗ ಇರೋ ಇದರಲ್ಲಿ ಮಾಡ್ರನೈಸೇ ಕೇಳ್ತಾರೆ. ಸೊ ಆಗಿರೋದ್ರಿಂದ ಆ ಅಂಶದಿಂದ ಒಂದು ಪವರ್ ಬಂದರೆ, ಅವ್ನು ಮಾಡ್ರನ್ ಆಗಿದ್ದರೆ ಎಷ್ಟು ಚೆನ್ನಾಗಿ ಕಾಣ್ತಾನೆ, ಹೇಗೆ ಇವಾಗ ವಿಲನ್ಸ್ನ ಡಿಫೀಟ್ ಮಾಡಬೇಕಾದ್ರೆ ಅಥವಾ ಅವನು ಹೋರಾಟ ಮಾಡಬೇಕಾದ್ರೆ ಎಷ್ಟು ಸ್ಮಾರ್ಟಾಗಿ ಕಾಣ್ತಾನೆ, ಹೇಗಿರುತ್ತೆ. ಇವಾಗ ಕಾಸ್ಟ್ಯೂಮ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ಈಗ ಮಾಡ್ರನೈಸ್ ಮಾಡಿದಾಗ ಹೇಗಿರುತ್ತೆ ಒಂದು ಸೂಪರ್ ಹೀರೋ ಪವರು ಅನ್ನೋದ್ರ ಮೇಲೆ ಆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ವಿ. ಹಾಗೆ ಆ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಬೇಕಾದ್ರೆ ತುಂಬ ಪ್ಲ್ಯಾನ್ಸ್ ಮಾಡಿದ್ದೀವಿ. ಅಂದರೆ ಒಂದು 2-3 ಕಾಸ್ಟ್ಯೂಮ್ ಮಾಡಿ ಫೈನಲ್ ಔಟ್ಪುಟ್ ಇದು ಬಂದಿದೆ. ವಂಡರ್ಫುಲ್. ಕಲರ್ ಕಾಂಬಿನೇಷನ್ ಎಲ್ಲ ಹೇಗೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ? ಫಸ್ಟು ನಮ್ಮ ಬ್ರದರ್ ಹೇಳಿದ್ರು ಆ ನವಿಲ್ಗರಿಲೇ ತೊಗೊಳ್ಳೋಣ ನಾವು ಕಲರ್ಸು ಅಂತ. ಸೊ ಅದರಲ್ಲೇ ತೊಗೊಂಡು ಅದ್ರ ಜೊತೆ ಒಂದು ಸ್ವಲ್ಪ ಗೋಲ್ಡ್ ಮಿಕ್ಸ್ ಮಾಡಿ ಒಂದು ಮಲ್ಟಿಪಲ್ ಕಲರ್ಸಲ್ಲೇ ಮಾಡಿದ್ವಿ ಬೇರೆ ಬೇರೆ ಥರ. ಸೊ ಫೈನಲ್ ಇದಾಯಿತು. ಆಮೇಲೆ ಇದು ಚೆನ್ನಾಗೂ ಕಾಣಿಸ್ತು ನಮಗೆ ನೋಡೋಕ್ಕೆ, ಓಕೆ ಇದು ಮಾಡ್ಬೋದು ಅನ್ನಿಸ್ತು. ಈಗಲೂ ಅಷ್ಟೇ, ಈ ಪುಸ್ತಕ ಈಗ ಆಲ್ರೆಡಿ ಇಂಗ್ಲೀಷಲ್ಲಿ ಇರೋದ್ರಿಂದ ತೊಗೊಂಡವರೆಲ್ಲ ಹೇಳ್ತಿದ್ದಾರೆ ಇಲ್ಲ ತುಂಬ ಚೆನ್ನಾಗಿದೆ ಅಂತ ಜನಗಳು ಹೇಳ್ತಿದ್ದಾರೆ. ಅದು ತುಂಬ ಖುಷಿ ಕೊಡುತ್ತೆ. ಆ್ಯಕ್ಚುಲಿ ಇವಾಗ ನಾವು ಮಾಡಿದ್ದೀವಿ ಅನ್ನೋದಕ್ಕಿಂತ ಜನಗಳು ರೆಕಗ್ನೈಸ್ ಮಾಡ್ತಾರಲ್ಲ, ಸೊ ಅದು ತುಂಬ ಖುಷಿ ಕೊಡುತ್ತೆ ನಮಗೆ. ಪುಸ್ತಕ ಅಂತ ಬಂದಾಗ ಮುಖಪುಟ ತುಂಬಾ ಮ್ಯಾಟರ್ ಆಗುತ್ತೆ. ಹಾಗಾಗಿ ಕವರ್ ಇಮೇಜ್ ಬಹಳನೇ ಅಟ್ರಾಕ್ಟಿವ್ ಆಗಿದೆ. ಹೀರೋ ಅಂತ ಬಂದಾಗ ವಿಲನ್ ಯಾರು ಇರಬೇಕಲ್ವಾ? ಎಷ್ಟು ಜನ ವಿಲನ್ಗಳನ್ನ ನೀವು ಸದ್ಯಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರಿ, ಅಥವಾ ವಿಲನ್ನ ನೀವು ಹೇಗೆಲ್ಲ ಡಿಸೈನ್ ಮಾಡ್ಕೊಂಡ್ರಿ, ಹೇಗೆ ಸ್ಕೆಚ್ ಮಾಡ್ಕೊಂಡ್ರಿ? ವಿಲನ್ನು ಆ್ಯಕ್ಚುಲಿ ಪುಸ್ತಕದಲ್ಲೇ ಒಬ್ಬರನ್ನ ರಿವೀಲ್ ಮಾಡಿದ್ದೀವಿ. ಅವ್ರ ಹೆಸರು ಆಫ್ ಮ್ಯಾನ್ ಅಂತ, ಅಂದರೆ ಅರ್ಧ ಮನುಷ್ಯ ಅಂತ. ಸೊ ಅವರು ಅರ್ಧ ಮನುಷ್ಯ ಯಾಕಾಗಿರ್ತಾರೆ, ಹೇಗಾಗಿರ್ತಾರೆ ಓದೇ ತಿಳ್ಕೋಬೇಕು. ಹೌದು. ಸೊ ಅದಕ್ಕೋಸ್ಕರ ಈಗ ಪುಸ್ತಕ ಯಾರ್ಯಾರು ತಗೋತಾರೆ ಅವ್ರಿಗೆ ಗೊತ್ತಾಗುತ್ತೆ ಇದೇನಿದೆ ಅಂತ. ಹಾಗೆ ನಮ್ಮದು ಫ್ಯೂಚರ್ ಪ್ಲ್ಯಾನ್ ಏನಂದರೆ ವೆಬ್ ಸೀರೀಸ್ ಮಾಡಬೇಕು, ಮೂವಿ ಮಾಡಬೇಕು ಅನ್ನೋದೇ ಪ್ಲ್ಯಾನ್ ಇದೆ. ಸೊ ಆದರೆ ನನಗೆ ಗೊತ್ತಿರಲಿಲ್ಲ ಪುಸ್ತಕ ಬಿಡುಗಡೆ ಮಾಡಿದ್ರೆ ಅದು ಹೇಗೆ ಕಾಣುತ್ತೆ ಅಂತ ನಮ್ಗೆ ಐಡಿಯಾ ಇರಲಿಲ್ಲ. ಸೊ ಲಕ್ಷ್ಮೀಕಾಂತ್ ಸರ್ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ಪುಸ್ತಕ ಬಿಡುಗಡೆ ಮಾಡಿದ್ದೀವಿ. ಸೊ ಪುಸ್ತಕ ನೋಡ್ತಾ ನನಗೇನು ಅನಿಸುತ್ತೆ ಅಂದರೆ, ಇವಾಗ ನಾವು ಮೂವಿ ನೋಡಿದಾಗ ಇಷ್ಟೇ ಲಿಮಿಟೆಡ್ ಅನಿಸ್ಬಿಡುತ್ತೆ. ಅದೇ ಪುಸ್ತಕದಲ್ಲಿ ನೀವು ಒಂದೊಂದೇ ಪೇಜ್ ನೋಡಿದ್ರೆ ಅಲ್ಲಿ ಇಮ್ಯಾಜಿನೇಷನ್ ಇನ್ನೂ ಬೇರೆ ಬೇರೆದೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಮ್ಮದೇ ಓನ್ ಇಮ್ಯಾಜಿನೇಷನ್ ಬರುತ್ತೆ. ಸೊ ಅದಕ್ಕೆ ಪುಸ್ತಕನೂ ಒಂದು ನಮಗೆ ಕಂಪ್ಲೀಟ್ ಸಪೋರ್ಟ್ ಆಗಿದೆ ಪುಸ್ತಕ ಬಿಡುಗಡೆ ಮಾಡಿದ್ದು. ಆ್ಯಕ್ಚುಲಿ ನಮ್ಮದು ಮೊದಲ ಐಡಿಯಾ ಪುಸ್ತಕ ಬಿಡುಗಡೆ ಇರಲಿಲ್ಲ. ಸೊ ಕೊನೆ ಬಂದು ಪುಸ್ತಕಕ್ಕೆ ಬಂದ್ವಿ. ಬಟ್ ಪುಸ್ತಕ ಆದಮೇಲೆ ಅನ್ನಿಸ್ತಾ ಇದೆ ಇಲ್ಲ ಕರೆಕ್ಟಾಗಿರೋ ಪಾಯಿಂಟ್ಗೆ ಬಂದು ನಿಂತಿದ್ದೀವಿ ನಾವು ಅಂತ. ಇವಾಗ ಇದೇ ಸ್ಟಾರ್ಟ್ ನಮಗೆ. ಪುಸ್ತಕ ಜನರಿಗೆ ತಲುಪಿಸೋದು ಒಂದು ರೀತಿ ಈಸಿ ಕೂಡ. ಅದು ದುಡ್ಡಿನ ವಿಷಯವಾಗಿರಲಿ, ಥಿಯೇಟರ್ಗೆ ಹೋಗಿ ಸಿನಿಮಾಗೆ ನಾನು ಟಿಕೆಟ್ ತೊಗೊಳ್ಬೇಕು ಅಂದರೆ ಆ ದುಡ್ಡಿಗೆ ಕಂಪೇರ್ ಮಾಡಿದ್ರೆ ಬಹುಶಃ ಈ ಪುಸ್ತಕ ಬಂದ್ಬಿಡುತ್ತೆ ಆ ಪ್ರೈಸ್ ಒಳಗಡೆ. ಮತ್ತು ಇದೊಂಥರ ಕೈಪಿಡಿ ಇದ್ದ ಹಾಗೆ, ಒಂಥರ ಇನ್ವಿಟೇಷನ್ ಕೊಟ್ಟ ಹಾಗೆ ಕೂಡ ಜನಕ್ಕೆ. ನೋಡಿ ಹೀಗಿರುತ್ತೆ, ಸ್ವಲ್ಪ ರುಚಿ ತೋರಿಸ್ತಾ ಇದ್ದೀವಿ, ಹೀಗಿರುತ್ತೆ, ನೀವು ನಮ್ಮ ಸಿನಿಮಾಗೆ ಬಂದರೆ ಇದರ 100 ಪಟ್ಟು ಹೆಚ್ಚು ನಿಮಗೊಂದು ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಅಂತ. ಅದು ಒಂದು ಕಾರಣ ಇರಬಹುದು ಪುಸ್ತಕಗಳನ್ನ ಮೋಸ್ಟ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಂತ. ಯಾಕಂದರೆ ಈ ಸೂಪರ್ ಹೀರೋಗಳೆಲ್ಲ ಬಹುಶಃ ನಮ್ಗೆ ಇಂಟ್ರೊಡ್ಯೂಸ್ ಆಗಿದ್ದೇನೆ ದಿನಪತ್ರಿಕೆಗಳ ಮೂಲಕ. ಒಂದು ಪುಟಾಣಿ ಕಾಲಮ್ ಇರ್ತಿತ್ತು, ಆ ಕಾಲಮಲ್ಲಿ 4 ಚಿತ್ರ, 4 ಸೀನು, ಅಲ್ಲಿಗೆ ಮುಗ್ದು ಹೋಗೋದು. ಆಮೇಲೆ ನಾವು ಅವರ ಸಿನಿಮಾಗಳನ್ನು ನೋಡೋದಕ್ಕೆ ಆರಂಭ ಮಾಡಿದ್ದು. ಕನ್ನಡದಲ್ಲಿ ನಿಮ್ಮಂಥ ಕನಸುಗಾರರಿದ್ದರೆ
ನಿಮ್ಮಂಥ ಸ್ಟೋರಿ ಟೆಲ್ಲರ್ ಇದ್ದರೆ, ನಾನು ಆಗಲೇ ನೋಡ್ತಾ ಇದ್ದೆ ನಿಮ್ಮ ಹಾಗೂ ರಮೇಶ್ ಅವರ ಪರಿಚಯ ನಾನು ತಿಳ್ಕೊಳ್ಳುವಾಗ ಒಂದಷ್ಟು, ನೀವು ಕ್ರಿಯೇಟರ್ ಕೂಡ ಹೌದು, ಸ್ಕೆಚ್ ಮಾಡ್ತೀರಿ, ಪ್ರೊಡ್ಯೂಸರ್ಸ್ ಕೂಡ ಹೌದು, ಎಲ್ಲವೂ. ಆದರೆ ಇದೆಲ್ಲಕ್ಕೂ ಮೀರಿ ನೀವುಗಳು ಕಥೆಗಾರರು, ಸ್ಟೋರಿ ಟೆಲ್ಲರ್ಸ್. ಕನ್ನಡದಲ್ಲಿ ಇಂಥ ಕಥೆಗಳನ್ನು ಇಟ್ಕೊಂಡು ನಾವು ಕೂಡ ಕೈ ಜೋಡಿಸ್ಬೇಕು ಅಂತ ಯಾರಾದರೂ ಆಸೆ ಪಟ್ಟರೆ ಬಂದು ನಿಮ್ಮನ್ನು ಸೇರ್ಬೋದಾ? ಖಂಡಿತ ಮೇಡಮ್. ನೀವು ಅದನ್ನು ಆಹ್ವಾನ ಮಾಡ್ಬೋದಾ? ನಿಮ್ಮ ಕನಸುಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಬನ್ನಿ, ನಮ್ಮ ಮಯೂರ ಕನಸನ್ನು ಈಡೇರಿಸೋಣ ಅಂತ ಅನ್ನೋದಕ್ಕೆ. ಹೌದು, ಖಂಡಿತ ಬರ್ಬೋದು. ಹಾಗೆ ನಮ್ಮದು ಇದು ಬಿಗ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಇನ್ವೆಸ್ಟ್ಮೆಂಟ್ ಒಂದು ಸ್ವಲ್ಪ ಜಾಸ್ತಿ ತಗೊಳುತ್ತೆ. ಸೊ ಅದಕ್ಕೆ ಯಾರು ಇನ್ವೆಸ್ಟ್ಮೆಂಟ್ ಮಾಡೋರು ಆ ರೇಂಜಲ್ಲಿ, ಯಾಕಂದರೆ VFX ಗ್ರಾಫಿಕ್ಸ್ ಎಲ್ಲ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಆ ರೇಂಜಲ್ಲಿ ಅಮೌಂಟ್ ಹಾಕೋರು ಯಾರು ಬಂದರೆ, ಅಪ್ರೋಚಿಂಗ್ ಆದರೆ, ಅವರು ಆ್ಯಕ್ಚುಲಿ ಬುಕ್ ನೋಡಿದಾಗ ಅವ್ರಿಗೆ ಒಂದು ಐಡಿಯಾ ಬರುತ್ತೆ ಇವ್ರ ಥಿಂಕಿಂಗ್ ಏನಿದೆ ಅಂತ. ಸೊ ಆ ಥರ ಬಂದರೆ ಖಂಡಿತ ಅದು ಮುಂದುವರಿಸ್ತೀವಿ. ನಿಮ್ಮ ಎಲ್ಲ ಕನಸುಗಳು ಈಡೇರಲಿ. ಆದರೆ ಅದಕ್ಕೂ ಮುಂಚೆ ಈ ಪುಸ್ತಕ ಎಲ್ಲಿ ಅವೈಲಬಲ್ ಇದೆ, ಪುಸ್ತಕದ ಬೆಲೆ ಏನು, ಎಲ್ಲಿ ಸಿಗುತ್ತೆ, ನಾವು ಕೊಂಡ್ಕೊಳ್ಬೇಕು ಅನ್ನೋರಿಗೆ ನೀವು ಏನೇನೆಲ್ಲ ಮಾಹಿತಿ ಕೊಡೋಕೆ ಇಷ್ಟಪಡ್ತೀರಾ? ಇದು ಟೋಟಲ್ ಕನ್ನಡ ವೆಬ್ಸೈಟಲ್ಲಿ ಸಿಗುತ್ತೆ, ಆಮೇಲೆ ಸ್ಟೋರಲ್ಲೂ ಕೂಡ ಸಿಗುತ್ತೆ, ಮೇಯ್ನ್ ಅಲ್ಲೇ ಸಿಗೋದು. ಹಾಗೆ ಅಮೆಝಾನಲ್ಲೂ ಸಿಗುತ್ತೆ. ಇದು ನಿಮಗೆ 500ಗೆ ಸಿಗುತ್ತೆ ಅಲ್ಲೇ ಹೋದರೆ. ಸೊ ಅಮೆಝಾನಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದೆ. ಆಲ್ಮೋಸ್ಟ್ ಟೋಟಲ್ ಕನ್ನಡಕ್ಕೆ ಹೋಗಿ ಅಲ್ಲೇ ತೊಗೊಳ್ಳಿ ಅಂತ ಹೇಳ್ತೀನಿ ನಾನು. ಓಕೆ, ಎಷ್ಟು ಪುಟಗಳಿದೆ ಸರ್? 52 ಇದೆ ಮೇಡಮ್. 52 ಪುಟ. ಹೌದು. ಟೋಟಲ್ ಕನ್ನಡ ಮಳಿಗೆಗೆ ಭೇಟಿ ಕೊಟ್ಟರೆ ಇಲ್ಲ ಅವರ ವೆಬ್ಸೈಟಿಗೆ ಹೋದರೆ ಈ ಪುಸ್ತಕನ ಯಾರು ಬೇಕಾದ್ರೂ ಕೊಂಡುಕೊಳ್ಬೋದು. ಸೊ ಕನ್ನಡ ಹಾಗೂ ಇಂಗ್ಲಿಷ್ ಈ ಎರಡು ಭಾಷೆನಲ್ಲಿ ಇನ್ನೊಂದು 2 ವಾರದಲ್ಲಿ ಲಭ್ಯ ಆಗುತ್ತೆ. ಬೇರೆ ಬೇರೆ ಭಾಷೆಗೂ ಮಾಡಬೇಕು ಅಂದ್ಕೊಳ್ತೀರಾ? ಪ್ಲ್ಯಾನ್ ಇದೆ. ಬಟ್ ಏನಂದರೆ ನಾವು ಇವಾಗಿರೋ ಪ್ರೆಸೆಂಟಲ್ಲಿ ಕನ್ನಡ ಇಂಗ್ಲೀಷ್ ಓಕೆ, ಬೇರೆ ಬಂದರೆ ರೈಟ್ಸ್ ಬೇಕಾದ್ರೆ ಆ ಭಾಷೆಯಲ್ಲಿ ಮಾಡ್ಕೊಳಕ್ಕೆ ಕೊಡ್ತೀವಿ. ಬಟ್ ಕನ್ನಡ ಇಂಗ್ಲೀಷ್ಗೆ ನಾವು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ಮೇನ್ ಕನ್ನಡ, ಯಾಕಂದರೆ ನಾವು ಕರ್ನಾಟಕದಿಂದ ಇರೋರು, ಕನ್ನಡದವ್ರಲ್ವಾ. ವಂಡರ್ಫುಲ್. ಇನ್ನು 2 ವಾರಕ್ಕೆ ಕನ್ನಡದ ಬಂದ್ಬಿಡುತ್ತೆ. ಬಹುಶಃ ನಿಮ್ಮ ಪಾಲಿನ ಕೆಲಸ ಆಗಿದೆ, ಇನ್ನು ಟೋಟಲ್ ಕನ್ನಡ ಕಡೆಯಿಂದ ಕೆಲಸಗಳು ಮುಂದುವರಿತಾ ಇದೆ. ಮುಂದೆ ಏನು? ಅದೇ ಈಗ ಜನ ಇದನ್ನು ತೊಗೊಂಡು ಹೇಗೆ ರಿಸೀವ್ ಮಾಡ್ಕೋತಾರೆ ಅವ್ರ ಕಡೆಯಿಂದ ಆ್ಯಕ್ಚುಲಿ ಸಿಗ್ತಿದೆ ಪಾಸಿಟಿವು. ನಾವು ಅಂದ್ಕೊಂಡಿಗಿಂತ ಜಾಸ್ತಿ ಸಿಗ್ತಿದೆ. ಇವಾಗ ಬುಕ್ಕು ಆಲ್ಮೋಸ್ಟ್ ಇವಾಗ ತೊಗೊಂಡಿರೋರೆಲ್ಲ ಹೇಳ್ತಿದ್ದಾರೆ ಒಳ್ಳೆ ಕ್ವಾಲಿಟಿಲಿ ಮಾಡಿಸಿದ್ದೀರಾ ಏನು ಅಂತ. ಲಕ್ಷ್ಮೀಕಾಂತ್ ಸರ್ಗೆ ನಾನು ಅದು ಬುಕ್ ಸರ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರಲಿ, ತುಂಬ ತಲೆ ತಿಂದಿದ್ದೀವಿ, ಅವ್ರಿಗೆ ತುಂಬ ಕಷ್ಟ ಕೊಟ್ಟಿದ್ದೀವಿ. ಬಟ್ ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ 100ರಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅವ್ರ ಪುಸ್ತಕ. ಸೊ ಅದಕ್ಕೆ ನಾನು ಯಾವಾಗ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಈ ಮೂಲಕ. ನೈಸ್. ಸೊ ಜನರ ರೆಸ್ಪಾನ್ಸ್ಗೆ ನೀವು ಕಾಯ್ತಿದ್ದೀರಿ, ಅದನ್ನ ನೋಡ್ಕೊಂಡು ನಿಮ್ಮ ಮುಂದಿನ ಹೆಜ್ಜೆಗಳು ಪ್ಲಾನ್ ಆಗುತ್ತವೆ ಅಂತ ಅನ್ಕೊಳ್ಬೋದು. ಖಂಡಿತ ಮೇಡಮ್. ಕನ್ನಡದ ಮುಖಪುಟ ಇರೋದು ನಿಮ್ಮ ಹತ್ರ ಇದೆ, ದಯವಿಟ್ಟು ತೋರಿಸ್ಬೋದಾ? ನೋಡಿ, ಕನ್ನಡದ ಈ ಥರ ಬರುತ್ತೆ. ನಾನಂತೂ ಕಾತರದಿಂದ ಕಾಯ್ತಾ ಇದ್ದೀನಿ ಪುಸ್ತಕ ಕನ್ನಡದ್ದು ಯಾವಾಗ ನಮ್ಮ ಕೈ ಸೇರತ್ತೆ, ಮಾರುಕಟ್ಟೆಗೆ ಬರುತ್ತೆ ಅಂತ. ಮಕ್ಕಳ ಪುಸ್ತಕಗಳ ಬಗ್ಗೆನೂ ಹೇಳಿದ್ರಿ, ಲಿಟಲ್ ಮಯೂರ್ ಅಂತ ಪಾತ್ರ ಇದೆ ಅಂತ. ಅದನ್ನು ಕೂಡ ನೀವು ಕಾಮಿಕ್ ತರೋ ಪ್ರಯತ್ನ ಏನಾದರೂ ಮಾಡ್ತಿದ್ದೀರಾ? ಯಾಕಂದ್ರೆ ಕನ್ನಡದಲ್ಲಿ ಸಿನಿಮಾ ವಿಷಯವಾಗ್ಲಿ, ಸಾಹಿತ್ಯದ ವಿಷಯವಾಗ್ಲಿ, ಅಥವಾ ಯಾವುದೇ ಒಂದು ಶೋ ಅಂತ ಬಂದಾಗ್ಲೂ, ಟಿವಿ ಟೆಲಿವಿಷನ್ ಶೋಸ್, ವೆಬ್ ಸೀರೀಸ್ ಅಂತ ಬಂದಾಗ್ಲೂ ಮಕ್ಕಳು ಒಂಥರ ಕಡೆಗಣಿಸಿರುವಂಥ ಗುಂಪಾಗ್ಬಿಟ್ಟಿದ್ದಾರೆ. ಹಾಗಾಗಿ ಮಕ್ಕಳಿಗೆ ನೀವು ಈ ಸಿನಿಮಾ ಅದೆಲ್ಲವೂ ಬೇರೆ, ಆದರೆ ಪುಸ್ತಕನ ಕೈಗಿಡೋ ಏನಾದರೂ ಇದೆಯಾ, ಪ್ರಯತ್ನ ನಡೀತಿದೆಯಾ? ಖಂಡಿತ ಇದೆ. ಆ್ಯಕ್ಚುಲಿ ಈ ಸೂಪರ್ ಹೀರೋ ಕಾನ್ಸೆಪ್ಟ್ ಅಂತ ಮೈಂಡ್ ಬಂದಿದೆ ಮಕ್ಕಳಿಂದ. ಮಕ್ಕಳೇ ತುಂಬ ರೆಕಗ್ನೈಸ್ ಮಾಡ್ತಾರೆ, ಮಕ್ಕಳೇ ತುಂಬ ಇಷ್ಟಪಡ್ತಾರೆ. ಹೇಗಂದರೆ ನಾವು ಮಕ್ಕಳಿದ್ದಾಗಲೂ ನಮಗೂ ಸೂಪರ್ ಹೀರೋ ಇಷ್ಟಪಟ್ಟಿದ್ವಿ ನಾವು. ಸೊ ಇದಕ್ಕೆ ಮೇಯ್ನ್ ಸಪೋರ್ಟೇ ಮಕ್ಕಳು ಅಂತ ಹೇಳ್ಬೋದು. ಸೊ ಅವ್ರಿಗೋಸ್ಕರ ಖಂಡಿತ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಪ್ಲ್ಯಾನ್ಗಳೆಲ್ಲ ನಡೀತಾ ಇದೆ, ಮಾಡ್ತಾಯಿದ್ದೀವಿ. ಲಿಟ್ಲ್ ಮಯೂರ್ ಅಂತ ಬರುತ್ತೆ. ಶುಭವಾಗಲಿ ಸರ್, ನೀವು ಅಂದ್ಕೊಂಡಿದ್ದೆಲ್ಲವೂ ಈಡೇರಲಿ. ಹಾಗೆಯೇ ದ ಫ್ಲೈಯಿಂಗ್ ಹಾರ್ಸ್ ಪಿಕ್ಚರ್ಸ್ ಕಡೆಯಿಂದ ಆದಷ್ಟು ಬೇಗ ಇದು ವಿಜುವಲ್ ಮೀಡಿಯಮಲ್ಲೂ ಕೂಡ ಎಲ್ಲ ಕಡೆ ಬರಲಿ ಅಂತ ನಾವು ಹಾರೈಸ್ತೀವಿ, ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ನಿಮಗೂ.